ಶಾಂತಿ ಶಿವಬಾಬಾ ನೆನಪಿದ್ದಾರೆ. ಮುರಳಿ ದಿನಾಂಕ ಇದೆ 20/6/2024. ಬಾಬಾ ತಿಳಿಸ್ತಾ ಇದ್ದಾರೆ, मीठे बच्चे अब चने मुट्ठी को पीछे अपना समय बर्बाद नहीं करो. ಮಧುರ ಮಕ್ಕಳೇ, ಈಗ ಇಡೀ ಕಡಲೆಯ ಹಿಂದೆ ತಮ್ಮ ಸಮಯವನ್ನು ನಷ್ಟ ಮಾಡಿಕೊಳ್ಳಬೇಡಿ. ಈಗ ಇಡೀ ಕಡಲೆಯ ಹಿಂದೆ ತಮ್ಮ ಸಮಯವನ್ನು ನಷ್ಟ ಮಾಡಿಕೊಳ್ಳಬೇಡಿ. अब बाप के मददगार बन बाप का नाम बाला करो. ಈಗ ತಂದೆಯ ಸಹಯೋಗಿಗಳಾಗಿ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡಿ. ತಂದೆಯ ಸಹಯೋಗಿಗಳಾಗಿ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡಿ. बाबा प्रश्न ತಿಳಿಸ್ತಾ ಇದ್ದಾರೆ, इस ज्ञान मार्ग में तुम्हें कदम आगे बढ़ रहा है, उसकी निशानी क्या है? ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಹೆಜ್ಜೆಯು ಮುಂದುವರಿಯುತ್ತಿದೆ. ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಹೆಜ್ಜೆಯು ಮುಂದುವರಿಯುತ್ತಿದೆ ಎಂಬುದಕ್ಕೆ ಗುರುತೇನಾಗಿದೆ? ಜ್ಞಾನ ಮಾರ್ಗದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ಗುರುತೇನು ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಬಾಬಾ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, जिन बच्चों को शांति धाम और सुख धाम सदा याद रहता है, ಯಾವ ಮಕ್ಕಳಿಗೆ ಶಾಂತಿಧಾಮ ಸುಖಧಾಮ ಸದಾ ನೆನಪಿರುತ್ತದೆ. ಶಾಂತಿಧಾಮ ಸುಖಧಾಮ ಸದಾ ನೆನಪಿರುತ್ತದೆ. याद के समय बुद्धि कहाँ पर भी भटकती नहीं है. बुद्धि में व्यर्थ के ख्यालत नहीं आते हैं. बुद्धि ಏಕಾಗ್ರತ है. ಬಾಬಾ ಹೇಳ್ತಿದ್ದಾರೆ, ನೆನಪಿನ ಸಮಯದಲ್ಲಿ ಬುದ್ಧಿ ಎಲ್ಲಿಯೂ ಅಲುಗಾಡುವುದಿಲ್ಲ. ನೆನಪಿನ ಸಮಯದಲ್ಲಿ ಬುದ್ಧಿಯು ಎಲ್ಲಿ ಅಲುಗಾಡುವುದಿಲ್ಲ. ಬುದ್ಧಿಯಲ್ಲಿ ವ್ಯರ್ಥ ವಿಚಾರಗಳು ಬರುವುದಿಲ್ಲ. ಬುದ್ಧಿಯಲ್ಲಿ ವ್ಯರ್ಥ ವಿಚಾರಗಳು ಬರುವುದಿಲ್ಲ. ಬುದ್ಧಿ ಏಕಾಗ್ರತವಾಗಿದೆಯೋ ಬುದ್ಧಿ ಏಕಾಗ್ರತವಾಗಿದೆಯೋ झुटका नहीं खाते, खुशी की पार चढ़ा हुआ है, तो इससे सिद्ध किया है, कदम आगे बढ़ रहा है. ಬಾಬಾ ಹೇಳ್ತಿದ್ದಾರೆ, ತೂಕಡಿಕೆಯೂ ಬರುವುದಿಲ್ಲ. ಖುಷಿಯ ನಶೆ ಏರಿರುತ್ತದೆಯೋ ತೂಕಡಿಕೆಯೂ ಬರುವುದಿಲ್ಲ. ಖುಷಿಯ ನಶೆ ಏರಿರುತ್ತದೆಯೋ ಆಗ ಅದರಿಂದ ಜ್ಞಾನ ಮಾರ್ಗದಲ್ಲಿ ನಮ್ಮ ಹೆಜ್ಜೆ ಮುಂದೆ ಹೋಗುತ್ತಿದೆ ಎಂದು ಸಿದ್ಧವಾಗುತ್ತದೆ. ಜ್ಞಾನ ಮಾರ್ಗದಲ್ಲಿ ನಮ್ಮ ಹೆಜ್ಜೆಯು ಮುಂದೆ ಹೋಗುತ್ತಿದೆ ಎಂದು ಸಿದ್ಧವಾಗುತ್ತದೆ. ಬಾಬಾ ಪ್ರಶ್ನೆ ತಿಳಿಸಿದ್ರು, ಜ್ಞಾನ ಮಾರ್ಗದಲ್ಲಿ ನೀವು ಮಕ್ಕಳ ಹೆಜ್ಜೆ ಮುಂದುವರಿತಾ ಇದೆ ಎಂಬುದಕ್ಕೆ ಗುರುತೇನು, ಚಿಹ್ನೆಗಳೇನು? ಅದಕ್ಕೆ ಬಾಬಾ ಉತ್ತರ ತಿಳಿಸಿದ್ರು, ಶಾಂತಿಧಾಮ್ ಸುಖಧಾಮ್ ಸದಾ ನೆನಪಿರ್ಬೇಕು. ಯಾಕೆಂದ್ರೆ ನಾವೀಗ ಅಲ್ಲಿಗೆ ಹೋಗ್ಬೇಕಾಗಿದೆ. ನೆನಪಿನ ಸಮಯದಲ್ಲಿ ಬಾಬಾ ಹೇಳಿದ್ರು, ಬುದ್ಧಿ ಅಲ್ಲಿ ಇಲ್ಲಿ ಅಲ್ದಾಡ್ಬಾರ್ದು. ಜೊತೆಗೆ ವ್ಯರ್ಥ ವಿಚಾರ ಕೂಡ ಬರ್ತಾ ಇರ್ಬಾರ್ದು. ಜಾಗೃತ ಅವಸ್ಥೆ ಇರ್ಲಿ, ನೆನಪಿನ ಯಾತ್ರೆ ಇರ್ಲಿ, ಯಾವಾಗ್ಲೂ ವ್ಯರ್ಥ ವಿಚಾರ ಇರ್ಲೇಬಾರ್ದು.
ಬುದ್ಧಿಯಲ್ಲೂ ಬುದ್ಧಿಯು ಏಕಾಗ್ರವಾಗ್ತಾ ಇರ್ಬೇಕಾಗಿದೆ. ತೂಕಡಿಕೆ ಇರಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಾರೆ. ನೆನಪಿನಲ್ಲಿ ಜ್ಞಾನ ಕೇಳ್ಬೇಕಾದ್ರೆ ತೂಕಡಿಕೆ ಆಲಸ್ಯ ಇರಬಾರ್ದು. ಖುಷಿ ನಶೆ ಏರ್ತಾ ಇರ್ಬೇಕು. ಹೊಸದ್ ಕೇಳ್ತಿದ್ದೇನೆ ಅಷ್ಟು ಖುಷಿ ನಶೆ ಏರ್ತಾ ಇರ್ಬೇಕಾಗಿದೆ. ಆಗ ಇದರಿಂದ ಗೊತ್ತಾಗುತ್ತೆ ಜ್ಞಾನ ಮಾರ್ಗದಲ್ಲಿ ನಮ್ಮ ಹೆಜ್ಜೆ ಮುಂದುವರಿತಾ ಇದೆ ಅನ್ನೋದು ಸಿದ್ಧ ಆಗತ್ತೆ ಅಂತ ಹೇಳಿ ಬಾಬಾ ಹೇಳಿದ್ರು. ಓಂ ಶಾಂತಿ. बच्चों ने इतना समय यहाँ बैठे हैं, दिल में भी आता है कि हम जो जैसे शिवालय में बैठे हैं. ತಾವ್ ಮಕ್ಕಳು ಇಷ್ಟೊಂದು ಸಮಯ ಇಲ್ಲೇ ಕೂಳ್ತಿದ್ದೀರಿ, ಇಲ್ಲಿ ಕುಳಿತುಕೊಂಡಾಗ ಈ ಅನುಭವ ಆಗ್ಬೇಕು, ನಾನು ಶಿವಾಲಯದಲ್ಲೇ ಕೂತ್ಕೊಂಡಿದ್ದೇನೇನೋ ಅನ್ನುವ ರೀತಿಯಲ್ಲಿ. ಶಿವ ಬಾಬಾ ಕಿ ಯಾದ್ ಆ ಜಾತಾ ಹೈ, ಸ್ವರ್ಗ ಕಿ ಯಾದ್ ಆ ಜಾತಾ ಹೈ, ಯಾಸೆ ಹಿ ಸುಖ ಮಿಲ್ತಾ ಹೈ. ಹೀಗೆ ಬಾಬಾ ಹೇಳ್ತಿದ್ದಾರೆ, ತಾವು ಕೂತ್ಕೊಂಡಾಗ ಶಿವಾಲಯದಲ್ಲೇ ಇದೀನಿ ಎನ್ನುವಂತ ರೀತಿಯಲ್ಲಿ ಅನುಭವ ಮಾಡಿ. ಶಿವಾಲಯದಲ್ಲಿ ಇರ್ತೀರಂದ್ರೆ, ಪರಮಧಾಮದಲ್ಲಿ ಇರ್ತೀರಂದ್ರೆ ಬಾಬಾರವರ ಸಮ್ಮುಖದಲ್ಲೇ ಇರ್ತೀರಿ, ಅಲ್ಲಿ ಬಾಬಾನೇ ನೆನಪಿರ್ತಾರೆ. ಸ್ವರ್ಗ ಕೂಡ ನೆನಪು ಮಾಡ್ಕೋತೀರಿ, ಅಲ್ಲಿ ಕೂಡ ಬಹಳ ಖುಷಿ ಇರುತ್ತೆ. ಬಾಬಾ ಶಿವಾಲಯ ಅಂತ ಕೂಡ ಸ್ವರ್ಗಕ್ಕೂ ಕೂಡ ಹೇಳ್ತಾರೆ. ಹಾಗಾಗಿ ಅಲ್ಲಿ ಬಹಳ ಖುಷಿಯಲ್ಲಿ ಇರ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಹಮ್ ಶಿವಾಲಯ ಮೇ ಬೈಠೆ ಹೇ ತೋ ಬಿ ಖುಷಿ ಹೋಗಿ. ನಾವು ಶಿವಾಲಯದಲ್ಲಿ ಕೂತ್ಕೊಂಡಿದೀವಿ ಅಂದ್ರೆ ಬಹಳ ಖುಷಿ ಆಗ್ಬೇಕು. ಜಾಂತ ತೋ ಆಕ್ರಿನ್ ಸಬಿಕೋ ಶಿವಾಲಯ ಮೇ ಹೇ. ಬಾಬಾ ಹೇಳ್ತಾರೆ, ಕೊನೆಗಂತೂ ಎಲ್ಲರೂ ಹೋಗ್ಬೇಕಾಗಿರೋದೇ ಶಿವಾಲಯ. ಎಲ್ಲ ಆತ್ಮಗಳು ಪರಮಧಾಮದಲ್ಲೇ ಹೋಗ್ಬೇಕಾಗಿದೆ. ಶಾಂತಿ ಮೇ ಕೊಯ್ ಕೋ ಬೈಟ್ ನಹಿ ಜಾನಾ ಹೇ. ಹಾಗೆ ಅಂತೇಳಿ ಶಿವಾಲಯಕ್ಕೆ ಹೋಗ್ತೀವಿ ಅಂತೇಳಿ ಶಿವಾಲಯದಲ್ಲೇ ಕುಳಿತುಕೊಂಡು ಬಿಡ್ತೀವೇನು, ಆ ರೀತಿ ಕೂಡ ಇಲ್ಲ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ವಾಸ್ತವ ಮೇ ಶಾಂತಿ ಧಾಮ್ ಕೋ ಬಿ ಶಿವಾಲಯ ಕಹೆಂಗೆ, ಸುಖ ಧಾಮ್ ಕೋ ಬಿ ಶಿವಾಲಯ ಕಹೆಂಗೆ. ವಾಸ್ತವದಲ್ಲಿ ಶಾಂತಿಧಾಮಕ್ಕೂ ಬಾಬಾ ಶಿವಾಲಯ ಅಂತ ಕರೀತಾರೆ, ನಿರಾಕಾರಿ ಶಿವಾಲಯ. ಇನ್ನು ಸ್ವರ್ಗಕ್ಕೂ ಕೂಡ ಬಾಬಾ ಶಿವಾಲಯ ಅಂತ ಕರೀತಾರೆ, ಅದು ಸಾಕಾರಿ ಶಿವಾಲಯ. ದೋನೋ ಸ್ಥಾನ ಕತೆ ಹೇ. ಬಾಬಾ ಹೇಳ್ತಾರೆ, ಎರಡೂ ಸ್ಥಾನಕ್ಕೂ ಶಿವಾಲಯ ಅಂತಾನೆ ಹೇಳಲಾಗುತ್ತೆ. ತುಮ್ ಬಚ್ಚೋ ಕೋ ಯಾದ್ ಬಿ ದೋನೋ ಕೋ ಕರ್ನಾ ಹೇ. ಹಾಗಾದ್ರೆ ತಾವು ಮಕ್ಕಳು ಈ ಎರಡೂ ಶಿವಾಲಯಗಳನ್ನ ನೆನಪು ಮಾಡ್ಬೇಕು. ನಿರಾಕಾರಿ ಶಿವಾಲಯ, ಸಾಕಾರಿ ಶಿವಾಲಯ ಎರಡನ್ನೂ ನೆನಪು ಮಾಡ್ಬೇಕಾಗಿದೆ. वह शिवालय ही शांति के लिए और वह ಶಿವಾಲಯ ही ಸುಖ के लिए. ಬಾಬಾ ಹೇಳ್ತಾರೆ, ಒಂದು ಶಿವಾಲಯ ಇದೆ ಶಾಂತಿಗಾಗಿ, ನಿರಾಕಾರಿ ಶಿವಾಲಯ ಶಾಂತಿ ಇದೆ, ಅಲ್ಲಿ ಶಾಂತಿಗಾಗಿ ಆ ಜಗತ್ತನ್ನ ಪರಮಧಾಮವನ್ನ ನೆನಪು ಮಾಡಿ. ಇನ್ನೊಂದು ಶಿವಾಲಯ ಇದೆ, ಅದು ಸುಖಕ್ಕಾಗಿರುವಂತ ಶಿವಾಲಯ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಹಿ ದುಃಖಧಾಮ್, ಇದಾಗಿದೆ ದುಃಖಧಾಮ. ಇಲ್ಲೇನಿದೆ, ದುಃಖ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಭಿ ತುಮ್ ಸಂಗಮ್ ಪರ್ ಬೈಠೆ ಹೋ. ಆದ್ರೆ ತಾವೀಗ ಈ ಮೂರೂ ಜಗತ್ತಲ್ಲೂ ಇಲ್ಲ, ವಿಶೇಷವಾಗಿ ಸಂಗಮಯುಗದಲ್ಲಿ. ಶಿವಾಲಯ ನಿರಾಕಾರದಲ್ಲೂ ಇಲ್ಲ, ಇನ್ನೊಂದು ಶಿವಾಲಯ ಸ್ವರ್ಗದಲ್ಲೂ ಇಲ್ಲ, ದುಃಖಧಾಮದಲ್ಲೂ ಇಲ್ಲ. ಈಗ ಸಂಗಮಯುಗದಲ್ಲಿ ಕೂತ್ಕೊಂಡಿದ್ದೀರಿ. ಶಾಂತಿಧಾಮ್ और सुखधाम के सिवाय और किसी की भी याद नहीं होनी चाहिए. ಹೀಗೆ ಬಾಬಾ ಹೇಳ್ತಿದ್ದಾರೆ, ತಾವು ಮಕ್ಕಳ ಬುದ್ಧಿಯಲ್ಲೀಗ ಶಾಂತಿಧಾಮ ಮತ್ತು ಸುಖಧಾಮ ಇವೆರಡು ನೆನಪು ಬಿಟ್ರೆ ಮತ್ತೆ ಏನು ಕೂಡ ನೆನಪಿರಬಾರ್ದಾಗಿದೆ. ಬಲ್ ಕಹಾ ಭಿ बैठे हो, ದಂಧಾ आदि में बैठे हो तो भी बुद्धि में दोनों शिवालय को याद आना चाहिए. ಬಲೆ ತಾವ್ ಎಲ್ಲೇ ಕೂತಿರ್ಬೋದು, ಯಾವುದೇ ಊರಲ್ಲೇ ಇರ್ಬೋದು, ಬಾಬಾ ಹೇಳ್ತಾರೆ ಯಾವುದೇ ಕೆಲ್ಸ ಕಾರ್ಯ ಮಾಡ್ತಾ ಇರ್ಬೋದು, ಆದ್ರೂ ಬುದ್ಧಿಯಲ್ಲಂತೂ ಈ ಎರಡು ಶಿವಾಲಯಗಳೇ ನೆನಪು ಮಾಡ್ಬೇಕು. ನಿರಾಕಾರಿ ಶಿವಾಲಯ, ಸ್ವರ್ಗದ್ದು ಶಿವಾಲಯ. ದುಃಖಧಾಮ್ ಭೂಲ್ ಜಾನಾ ಹೇ, ಇದಂತೂ ದುಃಖಧಾಮ, ಇದನ್ನ ಮರಿತಾ ಹೋಗ್ಬೇಕಾಗಿದೆ. बच्चे जानते हैं यह विशालय है दुखधाम, विशाल है दुखधाम है, सब खत्म हो जाना है. ಬಾಬಾ ಕೂಡ ಹೇಳ್ತಾರೆ, ಇದಂತೂ ವೈಶಾಲ್ಯ ಆಗಿದೆ, ಇದು ದುಃಖಧಾಮ ಆಗಿದೆ, ಇದಂತೂ ಸಮಾಪ್ತಿ ಆಗೋದಿದೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಈ ಸಮಾಪ್ತಿ ಆಗೋದನ್ನ ಏನ್ ನೆನಪು ಮಾಡ್ತೀರಾ? ಯಹ ಬೈಟ್ ತುಮ್ ಬಚ್ಚೋं को ಜುಟ್ಕಾ ಆದಿ ನಹಿ ಆನಾ ಚಾಹಿಯೆ. ಹೀಗೆ ಬಾಬಾ ಹೇಳ್ತಾರೆ, ತಾವು ಮಕ್ಕಳು ಇಲ್ಲಿ ಕೂತ್ಕೊಂಡಾಗೆ ಜ್ಞಾನ ಕೇಳ್ಬೇಕಾದ್ರೆ, ಯೋಗ ಮಾಡ್ಬೇಕಾದ್ರೆ ತೂಕಡಿಕೆ ಆಲಸ್ಯ ಬರ್ಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಹುತೋं की बुद्धि में कहाँ कहाँ और तरफ ही चली जाती है. ಕೆಲವ್ರ ಮಕ್ಕಳ ಬುದ್ಧಿ ಜ್ಞಾನ ಕೇಳ್ತಾ ಇದ್ರು ಇನ್ನೆಲ್ಲೋ ಯೋಚನೆ ಮಾಡ್ತಾ ಅಲ್ದಾಡ್ತಾ ಇರತ್ತೆ. ಮಾಯಾಕ ವಿಘ್ನ ಡಾಲ್ತೆ ಹೇ. ಹೀಗೆ ಬಾಬಾ ಹೇಳ್ತಾರೆ, ಮಾಯಿ ಕೂಡ ವಿಘ್ನಗಳನ್ನ ಹಾಕತ್ತೆ,
ಬುದ್ಧಿಯನ್ನ ಅಲದಾಡಿಸುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. तुम बच्चों को बाप गड़ी गड़ी कहते हैं बच्चे मन मना भाव. ಬಾಬಾ ಮತ್ತೆ ಮತ್ತೆ ನಾವು ಮಕ್ಕಳಿಗೆ ಹೇಳ್ತಾನೆ ಇರ್ತಾರೆ, ಮಕ್ಕಳೇ ಮನ್ಮನಾಭಾವದಲ್ಲಿರ್ರಿ, ನನ್ನನ್ನೇ ನೆನಪು ಮಾಡ್ತಾ ಇರಿ. ಭಿನ್ನ ಭಿನ್ನ ಪ್ರಕಾರ ಕಿ ಯುಕ್ತಿಯ ಬಿ ಬದಲಾತೆ ಹೇ. ಮನ್ಮನಾಭಾವ ಇರ್ಲಿಕ್ಕೆ ಬಾಬಾರವರು ಭಿನ್ನ ಭಿನ್ನ ಪ್ರಕಾರದ ಯುಕ್ತಿಗಳನ್ನ ಹೇಳ್ತಾರೆ. ಮೂಲವತನವನ್ನ ನೆನಪು ಮಾಡೋದು ಮನ್ಮನಾಭವ, ಸೃಷ್ಟಿ ಚಕ್ರವನ್ನ ನೆನಪು ಮಾಡ್ಕೊಳ್ಳೋದು ಕೂಡ ಮನ್ಮನಾಭವ. ಹೀಗೆ ಬಾಬಾ ಹೇಗ್ ಸಿಕ್ಕಿರು, ಅವರ ಮಹಿಮೆ ಮಾಡೋದು ಕೂಡ ಮನ್ಮನಾಭವ, ಅವರಿಂದ ಏನ್ ಪ್ರಾಪ್ತಿ ಆಗುತ್ತೆ ಅದನ್ನ ನೆನಪು ಮಾಡ್ಕೊಳ್ಳೋದು ಕೂಡ ಮನ್ಮನಾಭವ. ಹೀಗೆ ಮನ್ಮನಾಭವಕ್ಕಾಗಿ ಬಾಬಾ ಏನೆಲ್ಲ ಯುಕ್ತಿಗಳನ್ನ ಹೇಳ್ತಾ ಇರ್ತಾರೆ. यह बैठे हो बुद्धि में यह याद करो कि हम पहले शांतिधाम शिवालय में जाएंगे फिर ಸುಖಧಾಮ್ ಮೇ ಆಯಂಗೆ. ಹೀಗೆ ತಾವು ಬುದ್ಧಿಯಿಂದ ನೆನಪು ಮಾಡ್ಬೇಕಾಗಿದೆ. ನಾವ್ ಇಲ್ಲಿಂದ ಶಾಂತಿಧಾಮಕ್ಕೆ ಹೋಗ್ತೀವಿ ಆತ್ಮಗಳು, ನಂತರದಲ್ಲಿ ಅಲ್ಲಿಂದ ಶಿವಾಲಯ ಸುಖಧಾಮದಲ್ಲಿ ಬರ್ತೇವೆ. ಐಸೆ ಯಾದ್ ಕರ್ನೆ ಸೆ ಪಾಪ ಕಟ್ ಜಾಯಂಗೆ. ಹೀಗೆ ಬಾಬಾ ಹೇಳ್ತಾರೆ, ಈ ರೀತಿಯಾಗಿ ನೆನಪು ಮಾಡೋದ್ರಿಂದಲೂ ಕೂಡ ಪಾಪಗಳು ತುಂಡಾಗ್ತದೆ. ಜಿತನಾ ತುಮ್ ಯಾದ್ ಕರ್ತೆ ಹೋ ಉತನಾ ಕದಂ ಬಡಾತೆ ಹೋ. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ತಾವು ನೆನಪಿನಲ್ಲಿ ಇರ್ತೀರಿ ಅಷ್ಟು ಈ ಪುರುಷಾರ್ಥದ ಹಾದಿಯಲ್ಲಿ ಮುಂದುವರಿತಾ ಇದ್ದೀರಿ ಅಂತೇಳಿ ಅರ್ಥ ಆಗತ್ತೆ. ಯಹ ಅವ್ರ ಕೋಯಿ ಕ್ಯಾಲತ್ ಮೇ ನಹಿ ಬೈಟ್ನಾ ಚಾಹಿ. ಈ ವಿಚಾರ ಅಂತೂ ಯಾರ ಬುದ್ಧಿಯಲ್ಲಿ ಕೂತ್ಕೊಳ್ತಿಲ್ಲ, ತಾವು ಮಕ್ಕಳ ಬುದ್ಧಿಯಲ್ಲಿ ಮಾತ್ರ ಕೂತ್ಕೋಬೇಕಾಗಿದೆ. ನಹಿತು ತುಮ್ ಔರೋ ಕಿ ನುಕ್ಸಾನ್ ಪೋಚ್ತೆ ಹೋ. ಬಾಬಾ ಹೇಳ್ತಾರೆ, ಇಲ್ಲಿ ಕೂತ್ಕೊಂಡಾಗ್ಲೂ ಕೂಡ ಯಾವುದೇ ವಿಚಾರ, ಹೊರಗಿನ ವಿಚಾರ, ವ್ಯವಹಾರಗಳ ವಿಚಾರ ಬರಬಾರ್ದಾಗಿದೆ. ಇಲ್ಲಿ ಅನ್ಯ ವಿಚಾರಗಳನ್ನ ಬುದ್ಧಿಯಲ್ಲಿ ನೆನಪು ಮಾಡ್ಕೊಳ್ತಾ ಇರ್ತೀರಿ, ಬುದ್ಧಿ ಅಲ್ದಾಡಿಸ್ತಾ ಇದ್ರಿ ಅಂದ್ರೆ ಅವರದ್ದು ಪರಿಣಾಮ ಪಕ್ಕದವ್ರಿಗೂ ಕೂಡ ಆಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಫಾಯ್ದಾ ಕೆ ಬದಲೆ ಅವ್ರ ಹಿ ನುಕ್ಸಾನ್ ಕರ್ತೆ ಹೋ. ಹೀಗೆ ಬಾಬಾ ಹೇಳ್ತಾರೆ, ಲಾಭದ ಬದಲಾಗಿ ಇನ್ನೂ ನಷ್ಟ ಮಾಡ್ಕೊಳ್. ತಾವಷ್ಟೇ ಅಲ್ಲ, ಪಕ್ಕದವ್ರಿಗಿದ್ದವ್ರಿಗೂ ತಮ್ಮ ಸಂಕಲ್ಪ ವೈಬ್ರೇಷನ್ ತಾಕತ್ತೆ ಅವ್ರಿಗೂ ನಷ್ಟ ಆಗತ್ತೆ. ಹಾಗೆ ಜಬ್ बैठते थे तो समझने के कोई को चांस करने के लिए ही बिठाया जाता था. कौन जुटका खाते हैं, कौन आंखें बंद कर बैठे हैं. ಬಾಬಾ ಹೇಳ್ತಿದ್ದಾರೆ, ಮೊದಲಾದ್ರೆ ಯಾರ್ಯಾರು ನಿದ್ದೆ ಮಾಡ್ತಾ ಇದ್ರು, ತುಕುಡಿಸ್ತಾ ಇದ್ರು, ಅಲಸಿಗಳ ಕುಳಿತುಕೊಂಡಾರೆ ನೋಡೋದಕ್ಕಾಗಿ ಒಬ್ಬನ ಕೂಡಿಸ್ತಾ ಇದ್ರಂತೆ. ಯಾರ್ ತುಕುಡಿಸ್ತಾ ಇರ್ತಾರೆ ಎಬ್ಸೋದಕ್ಕಾಗಿ, ಆಲಸ್ಯ ಆಗ್ತಾರೆ ಅಲರ್ಟ್ ಮಾಡೋದಕ್ಕಾಗಿ. ಹೀಗೆ ಕೂಡಿಸ್ಲಾಗ್ತಾ ಇತ್ತು ಅಂತ ಹೇಳಿ ಬಾಬಾ ಹೇಳ್ತಾರೆ. ಹೀಗೆ ಕೂಡ್ಸೋದ್ರಿಂದ ಅವ್ರು ಅಲರ್ಟ್ ಆಗ್ತಾ ಇದ್ರಂತ. ನಮ್ಗೆ ಎಬ್ಬಿಸ್ತಾರೆ, ನೋಡ್ತಿದ್ದಾರೆ, ಅಲರ್ಟ್ ಆಗಿರ್ಬೇಕು ಅಂತ ಹೇಳಿ ಜಾಗೃತ ಆಗಿ ಕೂತ್ಕೋತಾ ಇದ್ರು ಅಂತ ಹೇಳಿ ಬಾಬಾ ಹೇಳ್ತಿದ್ರು. ತಬ್ಬಡ ಖಬರ್ದಾರ್ रहते. ಹೀಗೆ ತಮ್ಮ ಮೇಲೆ ಬಹಳ ಎಚ್ಚರಿಕೆಯಿಂದ ಇರ್ತಾ ಇದ್ರು. ಬಾಪ್ ಬಿ ದೇಖ್ತೆ ಇನ್ಕೋ ಬುದ್ಧಿ ಯೋಗ ಕಹಾ ಭಟಕ್ತಾ ಹೈ, ಕ್ಯಾ ಯಹ ಜುಟ್ಕಾ ಖಾತೆ ಹೈ ಕ್ಯಾ. ಬಾಬಾ ಕೂಡ ನೋಡ್ತಾ ಇದಾರೆ, ಇವ್ರದ್ದು ಬುದ್ಧಿ ಯೋಗ ಎಲ್ಲಿ ಅಲ್ದಾಡ್ತಾ ಇದೆ, ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇದ್ದೇನಾ, ತೂಕಡಿಸ್ತಾ ಇದ್ದಾರ, ಆಲಸ್ಯಗಳಾಗಿದ್ದಾರ ಅಂತ ಹೇಳಿ ನೋಡ್ತಾ ಇದ್ರೆ. ಏಸೆ ಬಿ ಬಹುತ್ ಆತೆ ಹೈ ಜೋ ಕುಚ್ ಬಿ ಸಮಜ್ತೆ ನಹಿ. ಹೀಗೆ ಬಾಬಾ ಹೇಳ್ತಾರೆ, ಇಲ್ಲಿ ಕೂಡ ಬಹಳ ಜನ ಬರ್ತಾ ಇರ್ತಾರೆ, ಆಲಸ್ಯಗಳಾಗ್ತಾರೆ. ಕೆಲವು ಸಾರಿ ಏನು ತಿಳ್ಕೊಳ್ದೇ ಇರೋರು ಕೂಡ ಬಂದು ಕೂತ್ಕೋತಾರೆ. ಬ್ರಾಹ್ಮಣಿಯ ಲೇ ಆತಿ ಹೇ. ಹೀಗೆ ಬಾಬಾ ಹೇಳ್ತಾರೆ, ಬ್ರಾಹ್ಮಣಿಯರು ಕರ್ಕೊಂಡ್ ಬರ್ತಾರೆ ಅಂದ್ರೆ ಬಹಳ ಜಾಗೃತ ಇರೋರ್ನೇ ಕರ್ಕೊಂಡ್ ಬರ್ಬೇಕಾಗತ್ತೆ. ಜ್ಞಾನ ಹೇಳಿ ತಂದೆಯ ಪರಿಚಯ ಇರೋರ್ನೇ ಕರ್ಕೊಂಡ್ ಬರ್ಬೇಕಾಗತ್ತೆ. ಶಿವಬಾಬಾಕ್ಕೆ ಆಗೆ ಬಚ್ಚೆ ಬಡೆ ಅಚ್ಚಿ ಹೋಲಿ ಚಾಯಿ. ಬಾಬಾ ಹೇಳ್ತಾರೆ, ಇಂಥ ಭಗವಂತನ ಮುಂದೆ ಕರ್ಕೊಂಡ್ ಬರ್ತೀರಂದ್ರೆ ಮಕ್ಕಳು ಸಾಧಾರಣ ಇರ್ಬಾರ್ದು, ಬಹಳ ಬುದ್ಧಿವಂತರೇ ಇರ್ಬೇಕಾಗತ್ತೆ. ಬಾಬಾರವ್ರ ಮೇಲೆ ಒಳ್ಳೆ ಭಾವನೆ ಇರೋರು ಇರ್ಬೇಕಾಗತ್ತೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ರೆ. ಜೋ ಗಫಲತ್ ಮೇ ನಹಿ ರಹೆ ಕ್ಯೂಕಿ ಯಹ ಕೋಯಿ ಆರ್ಡಿನರಿ ಟೀಚರ್ ನಹಿ ಹೇ. ಹುಡುಗಾಟಿಕೆಯಲ್ಲಿ ಬರುವಂತವ್ರು, ಆಲಸ್ಯ ಇರುವಂತವ್ರು, ಇಂಥ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಡಿ. ಯಾಕೆಂದ್ರೆ ಓದಿಸೋರೇನು ಸಾಮಾನ್ಯ ಶಿಕ್ಷಕರಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ತಾವ್ ಎಂಥವ್ರ ಮುಂದೆ ಕರ್ಕೊಂಡ್ ಬರ್ತಿದ್ರಿ, ಯಾರನ್ನ ಕರ್ಕೊಂಡ್ ಬಂದಿದ್ರಿ, ಸ್ವಲ್ಪ ಗಮನ ಇರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾ ಪೈಟ್ ಸಿಕ್ಲಾತೆ ಹೇ ಯಹ ಬಹುತ್
ಸಾವಧಾನ ಹೋಕರ್ बैठना चाहिए. ಭಗವಂತನ ಮುಂದೆ ಕೂತಿದ್ದೀರಿ, ಸಾಧಾರಣ ಶಿಕ್ಷಕ ಅಲ್ಲ, ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ಬಾಬಾ ಹೇಳ್ತಾರೆ ಭಗವಂತನೇ ಆಗಿದ್ದಾರೆ. ಹಾಗಾದ್ರೆ ಅವ್ರ ಮುಂದೆ ಕೂತ್ಕೊಳ್ತೀರಂದ್ರೆ ಎಷ್ಟು ಎಚ್ಚರಿಕೆಯಿಂದ ಕೂತ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ 15 मिनट शांति में बिताते हैं. तुम तो ಜುಟ್ಕಾ ದೇ बैठते हो. ಬಾಬಾ ಹೇಳ್ತಿದ್ದಾರೆ ಬಾಬಾ ಅಂತೂ 15 ನಿಮಿಷ ತಮಗೆ ಶಾಂತಿಯಲ್ಲಿ ಕುಳಿಸ್ಕೊಳ್ತಾರೆ. ಕೂಡಿಸ್ತಿದ್ದಂಗೆ, ದೃಷ್ಟಿ ಕೊಡ್ತಿದ್ದಂಗೆ ತಾವು ನಿದ್ದೆಗೆ ಜಾರಿದ್ರೆ, ತೂಕುಡಿಸ್ತಾ ಇದ್ರೆ ಬಾಬಾ ಹೇಳ್ತಾರೆ ಸಬ್ ತೋ ಮಹಾರಥಿ ನಹಿ ಹೇ. ಹೀಗೆ ಕೂತ್ಕೊಳ್ಳೋರ್ಗು ಕೂಡ ಬಾಬಾ ಹೇಳ್ತಾರೆ ಇಲ್ಲಂತೂ ಎಲ್ಲರೂ ಮಹಾರಥಿ ಇಲ್ಲ. ಜೋ ಕಚ್ಚೆ ಹೇ ಉನ್ಕು ಸಾವಧಾನ್ ಕರ್ನಾ ಹೇ. ಬಾಬಾ ಹೇಳ್ತಾರೆ ಯಾರು ಇಲ್ಲಿ ಕಚ್ಚಾ ಇದ್ದಾರೆ ಅವ್ರಿಗಂತೂ ಎಚ್ಚರ ಮಾಡ್ಬೇಕಾಗತ್ತೆ, ಜಾಗೃತ ಮಾಡ್ಬೇಕಾಗತ್ತೆ. ಸಾವಧಾನ್ ಕರ್ನೆ ಸೇ ಜಾಗ್ ಹೋತೆ ಹೇ. ಹೀಗೆ ಅವ್ರನ್ನ ಎಚ್ಚರಗೊಳಿಸೋದ್ರಿಂದ ಜಾಗೃತ ಆಗ್ತಾರೆ. ಆಲಸ್ಯ ಆಗಿರೋದ್ರಿಂದ, ತೂಕುಡ್ಸೋದ್ರಿಂದ, ಬಾಬಾರವ್ರ ಮುಂದೆ ಕೂತ್ಕೊಂಡು ತೂಕುಡ್ಸೋದ್ರಿಂದ ಅವ್ರನ್ನ ಎಚ್ಚರಗೊಳಿಸಿ ಜಾಗೃತ ಆಗ್ತಾರೆ. ಜೋ ಯಾದ್ ಮೇ ನಹಿ ರಹತೆ ವ್ಯರ್ಥ ಖ್ಯಾಲ ಚಲ್ತೆ ರಹತೆ ಹೇ. ಬಾಬಾ ಕೂಡ ಹೇಳ್ತಿದ್ದಾರೆ ಯಾರು ನೆನಪಿನಲ್ಲಿ ಇರೋದಿಲ್ಲ, ಖುಷಿ ನಶೆ ಏರ್ಸ್ಕೊಂಡಿರೋದಿಲ್ಲ, ಅವರು ವ್ಯರ್ಥದಲ್ಲಿ ಹೊರಟೋಗಿರ್ತಾರೆ. ಆ ವಿಚಾರ ಈ ವಿಚಾರದಲ್ಲಿ ಹೋಗ್ತಾರೆ. ಆಗ ಮನಸ್ಸು ಸುಸ್ತಾಗೋದ್ರಿಂದ ನಿದ್ದೆಗೆ ಜಾರ್ತಾರೆ. ವಹ ಕೈಸೆ ವಿಘ್ನ ಡಾಲ್ತೆ ಹೇ ಕ್ಯೂಂಕಿ ಬುದ್ಧಿ ಕಹನ ಭಟಕ್ತೆ ಹೇ. ಬಾಬಾ ಹೇಳ್ತಾರೆ ಹೀಗೆ ಬುದ್ಧಿ ಅಲ್ಲಿ ಇಲ್ಲಿ ಅಲ್ದಾಡೋರು ವಿಘ್ನ ಆಗ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮಹಾರಥಿ ಗೋಡೆ ಸವಾರ್ ಪ್ಯಾದೆ ಸಬ್ ಬೈಠೆ ಹೇ. ಇಲ್ಲಿ ಮಹಾರಥಿಗಳು ಇದ್ದಾರೆ, ಬಹಳ ಬುದ್ಧಿವಂತರು. ಇನ್ನು ಕುದುರೆ ಸವಾರರು ಕೂಡ ಇದ್ದಾರೆ, ಸಾಧಾರಣವಾಗಿ ಕೇಳ್ತಾರೆ. ಇನ್ನು ಕಾಲಾಳುಗಳು ಕೂಡ ಇದ್ದಾರೆ, ಹೀಗೆ ತುಕಡಿಸ್ತಾ ಇರೋರು ಕೂಡ ಇದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ ಆಜ್ विचार सागर मंथन करके आए थे म्यूजियम में, अतः प्रदर्शनी में तुम बच्चों जो शिवालय, वेश्यालय और पुरुषोत्तम संघ युग तीनों की बात बताते हो तो बहुत अच्छा समझाने के लिए. ಬಾಬಾ ಹೇಳ್ತಿದ್ದಾರೆ ಇಂದು ಬಾಬಾರವರು ವಿಚಾರ ಸಾಗರ ಮಂಥನ ಮಾಡಿ ಹೇಳ್ತಿದ್ದಾರೆ. ತಾವು ಮಕ್ಕಳಿಗೂ ಕೂಡ ವಿಚಾರ ಸಾಗರ ಮಂಥನ ಮಾಡ್ಲಿಕ್ಕೆ ಹೇಳ್ತಾರೆ. ಮ್ಯೂಸಿಯಂ ಅಥವಾ ಪ್ರದರ್ಶನಿ, ಇದರಲ್ಲಿ ತಾವು ವಿಶೇಷವಾಗಿ ಶಿವಾಲಯ, ವೇಶ್ಯಾಲಯ ಮತ್ತು ಈ ಪುರುಷೋತ್ತಮ ಸಂಗಮ ಯುಗದ್ದು ಬಹಳ ಚೆನ್ನಾಗಿ, ಈ ಮೂರದ್ದು ಕೂಡ ಬಹಳ ಚೆನ್ನಾಗಿರುವಂತ ಮ್ಯೂಸಿಯಂ ಮಾಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇದರಿಂದ ನೋಡ್ತಿದ್ದಂಗೆ ಮನುಷ್ಯರಿಗೆ ತಿಳ್ಕೊಳ್ಬೇಕಾಗಿದೆ ಯಾವುದು ಶಿವಾಲಯ, ಯಾವುದು ಸ್ವರ್ಗ, ಯಾವುದು ವೇಶ್ಯಾಲಯ, ಈ ಸಂಗಮಯುಗ ಯಾವ್ದಾಗಿದೆ. ಹೀಗೆ ನಾವು ದುಃಖದಿಂದ ಸಂಗಮಯುಗದಲ್ಲಿ ಬರ್ತೀವಿ, ಎಲ್ಲವನ್ನ ಭಗವಂತನಿಗೆ ಅರ್ಪಿಸ್ತೀವಿ, ನಂತರ ನಾವು ದೇವತೆಗಳಾಗ್ತೀವಿ, ಶಿವಾಲಯದಲ್ಲಿ ಹೊರಟೋಗ್ತೀವಿ. ಈ ರೀತಿ ಚಿತ್ರ ಇರುವಂತದ್ದು ಮ್ಯೂಸಿಯಂ ಮಾಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಾ ಚಿತ್ರ ಬಹುತ್ ಬಡೆ ಬಡೆ ಬನಾಯ ಚಾಯಿ. ಬಾಬಾ ಹೇಳ್ತಾರೆ ಅಂತ ಚಿತ್ರಗಳನ್ನ ಬಹಳ ದೊಡ್ಡದಾಗಿ ಮಾಡ್ಬೇಕಾಗತ್ತೆ. ಮೂರ್ತಿಗಳಿರುವಂತ ಚಿತ್ರ, ಮನುಷ್ಯರಿರುವಂತ ಚಿತ್ರ ಮ್ಯೂಸಿಯಂ ಅಂದ್ರೆ ಹಾಗಿರ್ಬೇಕಾಗತ್ತೆ. ಸಬ್ಸೆ ಅಚ್ಚಾ ಬಡಾ ಹಾಲ್ ಇನ್ಕೆ ಲಿಯೇ ಹಿ ಹೋನಾ ಚಾಹಿಯೆ. ಬಾಬಾ ಹೇಳ್ತಾರೆ ಮ್ಯೂಸಿಯಂಗಾಗಿ ದೊಡ್ಡ ಹಾಲ್ ಇರ್ಬೇಕಾಗತ್ತೆ. ಯಾಕಂದ್ರೆ ಈ ಮೂರು ಸ್ಥಳಗಳದ್ದು ಬಹಳ ಸ್ಪಷ್ಟ ಚಿತ್ರ ತೋರಿಸ್ಬೇಕಾಗತ್ತೆ. ಸ್ವರ್ಗದ್ದು, ವೇಶ್ಯಾಲಯದ್ದು, ಈ ಸಂಗಮ ಯುಗದ್ದು ಕೂಡ. ಹಾಗಾಗಿ ದೊಡ್ಡ ಹಾಲ್ ಇರ್ಬೇಕಾಗತ್ತೆ. ಜೋ ಮನುಷ್ಯ ಬುದ್ಧಿ ಮೇ ಜಟ್ ಬೈಟೆ, ನೋಡ್ತಿದ್ದಂಗೆ ಮನುಷ್ಯರ ಬುದ್ಧಿಯಲ್ಲಿ ಗೊತ್ತಾಗ್ಬಿಡ್ಬೇಕು, ಇಲ್ಲಿ ನಾವು ಈ ಜಗತ್ತಲ್ಲಿದ್ವಿ, ಈಗ ಇಂಥ ಪುರುಷಾರ್ಥ ಮಾಡೋದ್ರಿಂದ ಈ ರೀತಿ ಆಗ್ತೇವೆ. बच्चों का विचार चलना चाहिए कि इसमें हम ಇಂಪ್ರೂವ್ಮೆಂಟ್ ಕೈಸೆ ಲಾಯಿ. ತಾವು ಮಕ್ಕಳಿಗೆ ಈಗ ವಿಚಾರ ಬರ್ಬೇಕಾಗಿದೆ, ಈ ರೀತಿಯಾಗಿ ನಾವು ಅಭಿವೃದ್ಧಿ ಹೇಗ್ ಮಾಡ್ಬೇಕು, ಹಾಲ್ ತೆಗೆದುಕೊಂಡು ಮ್ಯೂಸಿಯಂ ಹೇಗ್ ತಯಾರು ಮಾಡ್ಬೇಕು, ಈಗ ವಿಚಾರ ನಡೆಸಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪುರುಷೋತ್ತಮ ಸಂಗಮಿಗೂ ಬಹುತ್ ಅಚ್ಚಾ ಬನಾನಾ ಚಾಹಿಯೆ. ಅದರಲ್ಲಿ ವಿಶೇಷವಾಗಿ ಈ ಸಂಗಮಿಗದ್ದು ಮಹತ್ವ, ಇಡೀ ಕಲ್ಪಕ್ಕಾಗಿ ಸಂಗಮಿಗದ್ದು ಎಷ್ಟು ಮಹತ್ವದ್ದಾಗಿದೆ. ಹಾಗಾಗಿ ಇದ್ರದ್ದು ಬಹಳ ಚೆನ್ನಾಗಿರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಉಸ್ಮೆ ಮನುಷ್ಯ ಕೋ ಬಹುತ್ ಅಚ್ಚಿ ಸಮಜ್ನೆ ಮಿಲಿ ಸಕ್ತಿ ಹೇ. ಈ ಸಂಗಮಯುಗದಲ್ಲಿ ಮನುಷ್ಯರು ನೋಡ್ತಿದ್ದಂಗೆ ಒಳ್ಳೆ ತಿಳುವಳಿಕೆ ಸಿಕ್ಕಿಬಿಡ್ಬೇಕು. ಭಗವಂತ ಓದಿಸ್ತಾ ಇದ್ದಾರೆ,
ನಮ್ಮೆಲ್ಲ ವಿಕಾರಗಳನ್ನ ಅವ್ರಿಗಾಗಿ ದಾನದ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಎಲ್ಲ ಕೊಡ್ತಿದ್ದಂಗೆ ನಾವು ಮತ್ತೆ ದೇವತೆಗಳ ಸಮಾನ ಆಗ್ತೇವೆ ಆತ್ಮ ಅನ್ನೋದು ನೋಡ್ತಿದ್ದಂಗೆ ಅರ್ಥ ಆಗ್ಬಿಡ್ಬೇಕಾಗಿದೆ. ತಪಸ್ಮೆ ಬಿ ತುಮ್ 5-6 को बिठाते हो परंतु नहीं 10-15 को ತಪಸ್ಸನ್ನೇ ಬಿಟಾನ ಚಾಯಿ. ಬಾಬಾ ಹೇಳ್ತಿದ್ದಾರೆ 5-6 ಜನ ಅಲ್ಲಿ ತಪಸ್ವಿನಲ್ಲಿ ಕೂಡ್ಸೋದಕ್ಕಿಂತ ಬಾಬಾ ಹೇಳ್ತಾರೆ 10-15 ಜನ ತಪಸ್ವಿಗಳನ್ನ ಕೂಡಿಸೋ ರೀತಿಯಲ್ಲಿ ಇರ್ಬೇಕಾಗತ್ತೆ ಮ್ಯೂಸಿಯಂ. ಯಾಕಂದ್ರೆ ಸಂಘಟನೆ ರೂಪದಲ್ಲಿ ಯೋಗ ಮಾಡುವಂತದ್ದು ಇರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಡೆ ಬಡೆ ಚಿತ್ರ ಬನಾಕರ್ ಕ್ಲಿಯರ್ ಅಕ್ಷರ್ ಮೇ ಲಿಖನಾ ಚಾಯಿ. ಹೀಗೆ ಒಂದೆರಡು ಸ್ವಲ್ಪ ಚಿತ್ರ ತೋರಿಸಿದ್ರೆ ಅಷ್ಟು ಪರಿಣಾಮ ಆಗೋದಿಲ್ಲ. ಹಾಗಾಗಿ ಬಹಳ ಸಂಖ್ಯೆಯಲ್ಲಿದ್ದಾರೆ ಬ್ರಹ್ಮ ಕುಮಾರ ಕುಮಾರಿ ಅನ್ನೋದು. ತಪಸ್ಸೆ ಮಾಡುವವರ ಚಿತ್ರಗಳು ಕೂಡ ಬಹಳ ಸಂಖ್ಯೆಯಲ್ಲಿ ಇರ್ಬೇಕಾಗತ್ತೆ. ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಕೂಡ ಬರ್ದಿರ್ಬೇಕು ಸ್ವರ್ಗದ್ದು ಅಂತ ಹೇಳಿ, ಸಾರಿ ಸಂಗಮಿಗದ್ದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ ಇತನಾ ಸಮಸ್ತೆ ಹೋ ಫಿರ್ ಬಿ ಸಮಸ್ತೆ ತೋಡೆ ಹಿ ಹೇ. ಬಾಬಾ ತಾವು ಎಷ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಅನ್ನರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಆದ್ರೂ ಕಡಿಮೆ ಸಂಖ್ಯೆಯಲ್ಲಿ ತಿಳ್ಕೊಳ್ಳೋರಿದ್ದಾರೆ. ತುಮ್ ಮೆಹನತ್ ಕರ್ತೆ ಹೋ ಸಮಜ್ನೆ ಕೆ ಲಿಯೆ. ತಾವು ಎಷ್ಟು ಪ್ರಯತ್ನ ಮಾಡ್ತೀರಿ ತಿಳಿಸ್ಬೇಕು ಆದ್ರೂ ತಿಳ್ಕೊಳತಿಲ್ಲ. ಪತ್ತರ್ ಬುದ್ಧಿ ಹೇನಾ. ಬಾಬಾ ಹೇಳ್ತಾರೆ ಇಷ್ಟು ಪತ್ತರ್ ಬುದ್ಧಿ ಅವ್ರು ಹಾಕಿದ್ದಾರೆ, ತಮೋ ಪ್ರಧಾನ ಆಗಿದ್ದಾರೆ. ಜೋ ಜಿತನಾ ಹೋ ಸಕೆ ಅಚ್ಚಿ ರೀತಿ ಸಮಜ್ನಾ ಚಾಯಿ. ಅವರು ಪತ್ತರ್ ಬುದ್ಧಿ ಆಗಿದ್ದಾರೆ ಅಂತ ಹೇಳಿ ಹೇಳೋದು ಬಿಡಕ್ಕಾಗತ್ತಾ? ಇಲ್ಲ. ತಾವ್ ಎಷ್ಟು ಸಾಧ್ಯನೋ ಅಷ್ಟು ತಿಳಿಸ್ತಾನೆ ಇರ್ರಿ. ಬಾಬಾ ಹೇಳ್ತಿದ್ದಾರೆ ಅವ್ರಿಗೆ ಜ್ಞಾನ ಹೇಳ್ತಾನೆ ಇರ್ರಿ, ಕರಿತಾನೆ ಇರ್ರಿ. ಇತನ जो सर्विस में रहते हैं उनकी सर्विस बढ़ाने की ख्यालत करना है. ಎಷ್ಟು ಸೇವೆ ಮಾಡ್ತೀರಿ ಆದ್ರೂ ಬರ್ತಾ ಇಲ್ಲ, ಸೇವೆಯಲ್ಲಿ ಇನ್ನೂ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ, ಇನ್ನೂ ವೃದ್ಧಿ ಮಾಡ್ಕೊಳ್ಳಿ, ಹೊಸ ವಿಚಾರಗಳನ್ನ ತಯಾರು ಮಾಡ್ಕೊಳ್ಳಿ. ಹೀಗೆ ಬಾಬಾ ಹೇಳ್ತಿದ್ದಾರೆ. प्रोजेक्टर प्रदर्शनी से इतना मजा नहीं है जितना म्यूजियम में है. ಬಾಬಾ ಹೇಳ್ತೀರಾ ಪ್ರಾಜೆಕ್ಟ್ ನಲ್ಲಿ ಪ್ರದರ್ಶನಿಗಳಲ್ಲಿ ಅಷ್ಟು ಮಜಾ ಇಲ್ಲ. ಬರೀ ಚಿತ್ರ ತೋರ್ಸೋದ್ರಿಂದ ಮತ್ತೆ ಹೇಳೋದ್ರಿಂದ ಅಷ್ಟು ಮಜಾ ಅನ್ಸೋದಿಲ್ಲ. ಮ್ಯೂಸಿಯಂ ತೆರಬೇಕಾಗಿದೆ, ಗೊಂಬೆಗಳ ಮೂಮೆಂಟ್ ಇರ್ಬೇಕಾಗತ್ತೆ, ಮನುಷ್ಯರ ರೀತಿಯಲ್ಲಿ ಇರ್ಬೇಕಾಗತ್ತೆ. ಅದನ್ನ ನೋಡ್ತಿದ್ದಂಗೆ ಬುದ್ಧಿಗೆ ಅವ್ರಿಗೆ ಅರ್ಥ ಆಗ್ಬೇಕಾಗತ್ತೆ, ಬುದ್ಧಿಯಲ್ಲಿ ವಿಚಾರ ಬರ್ಬೇಕು, ಈ ರೀತಿ ನಡೀತಾ ಇದೆ ಅಂತ ಹೇಳಿ. ಮ್ಯೂಸಿಯಂ ನಲ್ಲಿ ಮಜಾ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪ್ರಾಜೆಕ್ಟರ್ ಸೆ ತೋ ಕುಚ್ ಬಿ ಸಮಜ್ತೆ ನಹಿ ಹೇ. ಪ್ರಾಜೆಕ್ಟ್ ನಿಂದಂತೂ ಮನುಷ್ಯರು ಸುಮ್ನೆ ನೋಡ್ತಾರೆ, ಫಿಲ್ಮ್ ನೋಡ್ದಂಗೆ ಹೊರಟೋಗ್ಬಿಡ್ತಾರೆ, ಆದ್ರೆ ಇಲ್ಲಿ ಮಜಾ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಬ್ಸೆ ಅಚ್ಚಾ ಹೇ ಮ್ಯೂಸಿಯಂ ಬಲ್ ಛೋಟಾ ಹೋ. ಬಾಬಾ ಹೇಳ್ತಾರೆ ಎಲ್ಲದಕ್ಕಿಂತ ಮಜಾ ಇರೋದು ಒಳ್ಳೇದಂದ್ರೇನೆ ಮ್ಯೂಸಿಯಂ. ಬಲೆ ದೊಡ್ಡದು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಚಿಕ್ಕದಾಗಿ ಈ 3 ಸ್ಥಳ ಇರುವಂತದ್ದು, ಈ 3 ಯುಗಗಳಿರುವಂತದ್ದು ಬಾಬಾ ಹೇಳ್ತಿದ್ದಾರೆ, ಇದ್ರೆ ಚೆನ್ನಾಗಿರುತ್ತೆ. कमरे में तो यह शिवालय वेश्यालय और पुरुषोत्तम संगम युगी ಸೀನ್ ಹೋ. ಬಾಬಾ ಹೇಳ್ತಾರೆ ಒಂದ್ ಸಣ್ಣ ಹಾಲ್ ಇದ್ರು ಕೂಡ ಆ ಸಣ್ಣ ಹಾಲ್ನಲ್ಲೇ ಕೂಡ ಶಿವಾಲಯ, ವೇಶ್ಯಾಲಯ ಮತ್ತೆ ಸಂಗಮಯುಗ ಈ 3 ಇರ್ಬೇಕಾಗತ್ತೆ. ಸಮಜ್ನೆ ಬಡಿ ವಿಶಾಲ ಬುದ್ಧಿ ಚಾಯಿ. ಈ ರೀತಿ ಮಾಡಿ ತಿಳಿಸೋದ್ರಲ್ಲೂ ಒಳ್ಳೆ ವಿಶಾಲ ಬುದ್ಧಿ ಇರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬೇಹದ್ ಕಾ ಬಾಪ್ ಬೇಹದ್ ಕೆ ಟೀಚರ್ ಆಯೇ ಹೇ तो बाइक तोड़े ही जाएंगे कि बच्चे MA BA ಪಾಸ್ ಕರ್ ಲೇ ಜಾಯಿ. ಬಾಬಾ ಹೇಳ್ತಿದ್ದಾರೆ ಬೇಹದ್ದಿನ ತಂದೆ, ಬೇಹದ್ದಿನ ಶಿಕ್ಷಕ, ಬೇಹದ್ದಿನ ಟೀಚರ್ ಬಂದಿದ್ದಾರೆ ಓದಿಸೋದಕ್ಕಾಗಿ. ಇಲ್ಲೇ ಇರ್ತಾರ ಮಕ್ಳೆಲ್ಲರೂ, MA ಓದ್ಲಿ BA ಓದ್ಲಿ ಎಲ್ಲದ್ರಲ್ಲೂ ಪರ್ಫೆಕ್ಟ್ ಆಗ್ಲಿ ಅಂತೆಲ್ಲ ಓದ್ಸೋವರ್ಗು ಬಾಬಾ ಇಲ್ಲೇ ಇರ್ತಾರ ಅನ್ಕೊಂಡಿದ್ದೀರಾ? ಬಾಪ್ ಬೈಟ್ ತೊಡೆ ಹಿ रहेगा. ಬಾಬಾ ಅಂತೂ ಬಹಳ ಸಮಯದಲ್ಲೂ ವರ್ಗು ಇಲ್ಲೇ ಇರ್ತಾರ ಅನ್ಕೊಂಡಿದ್ದೀರಾ? ಹಾಗೆ ಓದಿಸ್ತಾ ಹೋದಂತೆ ಥೋಡಾ ಟೈಮ್ ಮೇ ಚಲೆ ಜಾಯಂಗೆ. ಸ್ವಲ್ಪ ಸಮಯದಲ್ಲೇ ಹೊರಟೋಗ್ತಾರೆ. ಇನ್ನು ಇವ್ರು ಓದ್ಬೇಕು, ಇವ್ರು ದೊಡ್ಡವರಾಗ್ಬೇಕು, ಇವ್ರು ಹಾಗಾಗ್ಬೇಕು ಹೀಗಾಗ್ಬೇಕು, ಅಲ್ಲಿವರೆಗೂ ಬಾಬಾ ಇರ್ತಾರ ಅನ್ಕೊಂಡಿದ್ದೀರಾ? ಸ್ವಲ್ಪ ಸಮಯದಲ್ಲೇ ಓದಿಸಿ ಬಾಬಾ ಹೊರಟೋಗ್ತಾರೆ, ಅಷ್ಟ್ರೊಳಗೆ ತಾವ್ ತಯಾರಾಗ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಕಿ ಥೋಡಾ ಸಮಯ ತೋ ಬಿ ಜಾನ್ತೆ ನಹಿ. ಆದ್ರೆ ಇರೋದು ಸ್ವಲ್ಪ ಸಮಯನೇ, ಆದ್ರೂ ತಿಳ್ಕೊಳ್ತಾನೆ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಚ್ಚಿ ಜೋ ಬಚ್ಚಿಯಾ ಹೋಗಿ कहेंगे कि इन 400-500 रुपए के लिए क्या हम मुफ्त अपना टाइम बर्बाद करें?
ಬಾಬಾ ಹೇಳ್ತಾರೆ ಒಳ್ಳೊಳ್ಳೆ ಮಕ್ಕಳು ಯೋಚನೆ ಮಾಡ್ತಾರಂತೆ. ಒಂದು ದಿನದಲ್ಲಿ ನಮ್ಗೆ 400-500 ರೂಪಾಯಿ ಸಿಗುತ್ತೆ, ಅದಕ್ಕೆ ಅದ್ರ ಸಲುವಾಗಿ ನಮ್ಗೆ ಸಿಗುವಂತ ಎಷ್ಟು ದೊಡ್ಡ ಭಾಗ್ಯವನ್ನೇ ಕಳ್ಕೋಬೇಕಾ ಅಂತ ಹೇಳಿ ಬುದ್ಧಿವಂತ ಮಕ್ಕಳು ಯೋಚನೆ ಮಾಡ್ತಾರೆ. ಶಿವಾಲಯ ಮೇ ಹಮ್ ಕ್ಯಾ ಪದ ಪಾಯಂಗೆ, ಇದರ ಬದಲಾಗಿ ನಾವು ಶಿವಾಲಯದಲ್ಲಿ ಹೋದ್ರೆ ಎಂತ ಪದವಿ ಪಡ್ಕೊಳ್ಬಹುದು. ಇಲ್ಲಿ ಸಿಗುವ ಒಂದು ದಿನದ 400-500 ರೂಪಾಯಿಗೆ ಆಸೆ ಪಟ್ರೆ ನಮ್ಗೆ ಭವಿಷ್ಯದಲ್ಲಿ ಸಿಗುವ ಒಳ್ಳೆ ಪದವಿಯನ್ನ ಕಳ್ಕೊಳ್ತೀವಿ. ಈ ರೀತಿಯಾಗಿ ಒಳ್ಳೆ ಬುದ್ಧಿವಂತ ಮಕ್ಕಳು ವಿಚಾರ ಮಾಡ್ತಾರೆ. ಬಾಬಾ ದೇಖ್ತೆ ಹೇ ಕುಮಾರಿ ಅಂತೂ ಫ್ರೀ ಹೇ, ಬಾಬಾ ನೋಡ್ತಾರಂತೆ ಕುಮಾರಿಯರಂತೆ ಎಷ್ಟು ಫ್ರೀ ಆಗಿದೆ. ಬಲ್ ಕಿತನಾ ಭಿ ಬಡಾ ಪಗಾರ್ ಹೋ ತೋ ಭಿ ಯಹ ಕೈಸೆ ಮಿಟ್ಟಿ ಮೇ ಮಿಲ್ ಜಾಯೆ. ಬಾಬಾ ಹೇಳ್ತಿದ್ರೆ ಬಲೆ ಎಷ್ಟೇ ದೊಡ್ಡ ಪಗಾರೇ ಇರ್ಬೋದು, ಇದು ಬಾಬಾ ಹೇಳ್ತಿದ್ರೆ ಇದಂತೂ ಜೈಸೆ ಮುಟ್ಟಿ ಮೇ ಚನೆ ಹೇ ಯಹ ಸಬ್ ಖಲಾಸ್ ಹೋ ಜಾಯಂಗೆ. ಬಾಬಾ ಹೇಳ್ತಾರೆ ಈ ಜಗತ್ನಲ್ಲಿ ಬಲೆ ಎಷ್ಟೇ ದೊಡ್ಡ ನೌಕರಿನೇ ಇರ್ಬೋದು, ಅದು ಎಷ್ಟೇ ಸಂಬಳ ಬರುವಂತದ್ದೇ ಆಗಿರ್ಬೋದು, ಅದೇನಂದ್ರೆ ಹಿಡಿಯಲ್ಲಿ ಕಡಲೆ ಹಿಡ್ಕೊಂಡಷ್ಟು. ಬಾಬಾ ಹೇಳ್ತಿದ್ರೆ ಅದರಿಂದ ಏನು ಲಾಭ ಇಲ್ಲ. ಕುಚ್ ಬಿ ರೆಹೆಗಾ ನಹಿ, ಅದರಿಂದ ತಮ್ಗಂತೂ ಏನು ಸಿಗೋದಿಲ್ಲ. ಬಾಪ ಚನೆ ಮಿಟ್ಟಿ ಅಬ್ ಚುಡಾನೆ ಆಯೆ ಹೇ. ಬಾಬಾ ಅಂತೂ ಈ ಇಡೀ ಕಡಲೆಯನ್ನ ಬಿಡಿಸಲಿಕ್ಕೆ ಬಂದಿದ್ದಾರೆ, ಪರಂತು ಚೋಡ್ತೆ ಹಿ ನಹಿ, ಆದ್ರೆ ಬಿಡೋದೇ ಇಲ್ಲ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದೆ. ಉಸ್ಮೆ ಹಿ ಚೆನ್ನೆ ಮುಟ್ಟಿ ಇಸ್ಮೆ ಹಿ ವಿಶ್ವ ಕಿ ಬಾದಶಾಹಿ. ಬಾಬಾ ಹತ್ರ ಆ ಜಗತ್ತಿನ ಸಂಪಾದನೆಯಲ್ಲಿ ನಿಮ್ಗೆ ಸಿಗೋದು ಒಂದು ಇಡೀ ಕಡಲೆ. ಕಡಲೆ ಹಿಂದೆ ಬಿದ್ಕೊಂಡು ಇಡೀ ವಿಶ್ವದ ಬಾದಶಾಹಿಯನ್ನ ಕಳ್ಕೊಳ್ತೀರಾ ಅಂತ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಬಾಬಾ ಅಂತೂ ತಾವು ವಿಶ್ವದ ಬಾದಶಾಹಿ ಕೊಡ್ಲಿಕ್ಕೆ ಬಂದಿದ್ದಾರೆ. ವಹತು ಪಾಯಿ ಪೈಸೆ ಚೆನ್ನೆ ಹೇ, ಉನ್ಮೆ ಪಿಚಾಡಿ ಕಿತ್ನೆ ಹೈರಾಣ್ ಹೊತ್ತೆ ಹೇ. ಅಲ್ಲಂತೂ ನಯಾ ಪೈಸೆದ ಕಡಲೆ, ಆ ಕಡಲೆ ಬಿದ್ದು ಎಷ್ಟು ಸುಸ್ತಾಗ್ತೀರಿ, ಹೈರಾಣ್ ಆಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕುಮಾರಿಯಂತೂ ಫ್ರೀ ಹೇ, ಕುಮಾರಿಯರಂತೂ ಎಷ್ಟೊಂದು ಫ್ರೀ ಇದೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪಡಾಯಿತ್ತು ಪಾಯಿ ಪೈಸೆ ಹೇ, ಅಲ್ಲಿಯ ವಿದ್ಯೆ ನಯಾ ಪೈಸೆಗೆ ಸಮಾನ. ಈ ಜಗತ್ತಲ್ಲಿ ಏನ್ ಓದ್ತೀರಿ, ಓದಿ ಏನ್ ಜಾಬ್ ಮಾಡ್ತೀರಾ, ಅಷ್ಟ್ರೊಳಗು ಬಾಬಾ ನಿಮ್ಗೆ ಅಲ್ಲಿ ತನಕ ಇರ್ತಾರ ಅನ್ಕೊಂಡಿದ್ದೀರಾ? ಬಾಬಾ ಹೇಳಿದ್ರಲ್ಲ, ನಾನ್ ಸ್ವಲ್ಪ ಸಮಯಕ್ಕಾಗಿ ಬಂದಿದ್ದೀನಿ, ಹೊರಟೋಗ್ಬಿಡ್ತೇನೆ. ಉನ್ಕೋ ಚೋಡ್ ಯಹ ನಾಲೆಜ್ ಪಡ್ತೆ ರಹೆ ತೋ ದಿಮಾಗ್ ಭಿ ಖುಲೆ ಕೈಸೆ. छोटी छोटी बच्चियां बड़े बड़े को भी बैठ नॉलेज दे. ಬಾಬ್ ಆಯೇ ಹೇ ಶಿವಾಲಯ ಸ್ಥಾಪನ್ ಕರೆ. ಬಾಬಾ ಹೇಳ್ತಿರೋ ಚಿಕ್ಕ ಚಿಕ್ಕ ಕುಮಾರಿಯರು ಕೂಡ ಆ ವಿದ್ಯೆಯನ್ನು ಬಿಟ್ಟು ಈ ಜ್ಞಾನದಲ್ಲಿ ತೊಡ್ಕೊಳ್ತೀರಂದ್ರೆ, ತಾವು ಚಿಕ್ಕ ಚಿಕ್ಕ ಮಕ್ಕಳೇ ಕುಮಾರಿಯರೇ ದೊಡ್ಡ ದೊಡ್ಡವ್ರಿಗೆ ಕುಳಿತು ಈ ಜ್ಞಾನ ಹೇಳೋದ್ರಿಂದ ಶಿವಬಾಬಾ ಬಂದಿದ್ದಾರೆ, ಶಿವಾಲಯ ಸ್ಥಾಪನೆ ಆಗ್ತಾ ಇದೆ ಅಂದ್ರೆ ಎಷ್ಟು ಲಾಭ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ತೋ ಜಾನ್ತೆ ಹೇ ಯಹ ಕಿ ಯಹ ಕಾ ಸಬ್ ಕುಚ್ ಮಿಟ್ಟಿ ಮೇ ಮಿಲ್ ಜಾನಾ ಹೇ. ಇದಂತೂ ತಿಳ್ಕೊಂಡಿದ್ರಿ, ಇಲ್ಲಿರೋದೆಲ್ಲವೂ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಹಾಗಾಗಿ ಅಷ್ಟರ ಒಳಗೆ ಬಾಬಾರವ್ರನ್ನ ತಿಳ್ಕೊಳ್ಳೋದ್ರಿಂದ ತಾವು ಸ್ವರ್ಗದಲ್ಲಿ ಹೊರಟೋಗ್ತೀರಿ, ಬಾದಶಾಹಿ ತೆಗೆದುಕೊಳ್ತಿದ್ರಿ. ಯಾ ಚೆನ್ನೆ ಬಿ ನಸೀಬ್ ಮೇ ನಹಿ ಆಯೇಗಾ. ಬಾಬಾ ಹೇಳ್ತಾರೆ ಈ ಕಡ್ಲೆ ಕೂಡ ಹಾಗೆ ಸಿಗುತ್ತೆ ಅನ್ಕೊಂಡಿದ್ದೀರಾ, ಅದೃಷ್ಟದಿಂದ ಸಿಕ್ಕಿದೆ ಅನ್ಕೋತೀರಾ. ಇದರಿಂದ ಎಷ್ಟು ಪರಿಶ್ರಮ ಪಡ್ಬೇಕಾಗತ್ತೆ, ಒಂದ್ ಜಾಬ್ ತೆಗೆದುಕೊಳ್ಳಿಕ್ಕೆ ಎಷ್ಟು ಪರಿಶ್ರಮ ಇದೆ, ಎಷ್ಟು ಹೈರಾಣ ಆಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕಿಸಿ ಮುಟ್ಟಿ ಮೇ 5 ಚನೆ ಅರ್ಥಾತ್ 5 ಲಾಖೋ ಹೋಗೆ ವಹ ಬಿ ಖತಮ್ ಹೋ ಜಾಯೆಗೆ. ಬಾಬಾ ಹೇಳ್ತಾರೆ ಕೈನಲ್ಲಿರುವ ಮುಷ್ಟಿಯಲ್ಲಿ, ಬಾಬಾ ಹೇಳ್ತಾರೆ 5 ಕಡಲೆ ಅಂದ್ರೆ ಅರ್ಥ 5 ಲಕ್ಷ ಅಷ್ಟು ಸಂಪಾದನೆ ಮಾಡಿದ್ರು ಅದು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಭಿ ಸಮಯ ಬಹುತ್ ತೋಡಾ ಹೇ, ಈಗಂತೂ ಸಮಯ ಬಹಳ ಕಡಿಮೆ ಇದೆ. ದಿನ ಪ್ರತಿದಿನ ಹಾಲತ್ ಖರಾಬ್ ಹೋತಿ ಜಾತೆ ಹೇ, ದಿನ ಪ್ರತಿದಿನ ಕಳೆದಂತೆ ಪರಿಸ್ಥಿತಿಗಳು ಬಹಳ ಕೆಟ್ಟದಾಗಿ ಬರ್ತವೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬರುವ ದಿನಗಳು ಸುಖಕರವಾಗಿಲ್ಲ, ಬಹಳ ಕೆಟ್ಟ ದಿನಗಳು ಬರಲಿದೆ. ಅಚಾನಕ್ ಅಚಾನಕ್ ಆಫ್ತೆ ಆ ಜಾತೆ ಹೇ, ಆಪತ್ತೆ ಆ ಜಾತೆ ಹೇ. ಬಾಬಾ ಹೇಳ್ತಾರೆ ಅಚಾನಕ್ ಆಗಿ ಆಪತ್ತುಗಳಂತೂ ಬಂದೇ ಬಿಡುತ್ತೆ. ಮೌತ್ ಬಿ ಅಚಾನಕ್ ಹೋತೆ ರಹತೆ ಹೇ. ಬಾಬಾ ಹೇಳ್ತಾರೆ ಸಾವು ಕೂಡ ಅಚಾನಕ್ ಆಗೇ ಆಗತ್ತೆ, ಎಲ್ಲವೂ ಹೇಳಿ ಕೇಳಿ ಬರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ, ಎಲ್ಲವೂ ಅಚಾನಕ್ ಆಗತ್ತೆ.
ಮುಟ್ಟಿ ಕೆ ಚನೆ ಹೋತೆ ಹೇ ಪ್ರಾಣ ನಿಕಲ್ ಜಾತೆ ಹೇ. ಬಾಬಾ ಇಲ್ಲಿ ಕೈಯಲ್ಲಿ ಕಡಲೆ ಇಟ್ಕೊಂಡು ಪ್ರಾಣ ಬಿಟ್ರೆ ಏನು ಲಾಭ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತೋ ಮನುಷ್ಯಗೂ ಇಸ್ ಬಂದರ್ ಪನೆ ಸೆ ಚುಡಾನಾ ಹೇ. ಈಗ ಮನುಷ್ಯರು ಆ ಕಡಲೆ ಹಿಂದೆ ಬಿದ್ಕೊಂಡೆ ಕೈನಲ್ಲಿ ಕಡಲೆ ಇಟ್ಕೊಂಡೇ ಪ್ರಾಣ ಬಿಡ್ತಾರೆ. ಹಾಗಾಗಿ ತಾವು ಮಕ್ಕಳು ಈಗ ಗೊತ್ತಾಗಿದೆ, ಈಗ ಮನುಷ್ಯರನ್ನ ಈ ಕಡಲೆಯಿಂದ ಬಿಡಿಸಿ ವಿಶ್ವದ ಬಾದಶಾಹಿ ಭಾಗ್ಯ ತೆಗೆದುಕೊಳ್ಬೇಕಾಗಿದೆ. ಕೈನಲ್ಲಿ ವಜ್ರ ವೈಡೂರ್ಯ ಸಂಪತ್ತು ಗುಣ ತುಂಬಿಕೊಂಡು ಹೋಗುವಂತೆ ಮಾಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹೇಗೆ ಕಡಲೆ ಮಂಗ ಕೈನಲ್ಲಿ ಕಡಲೆ ಇಟ್ಕೊಂಡು ಕಡಲೆ ಆಸೆ ಬಿಂದು ತನ್ನ ಪ್ರಾಣನೇ ಕಳ್ಕೊಳ್ಳುತ್ತೋ ಹಾಗೆ ಆಗ್ಬಾರ್ದು ಮನುಷ್ಯರ ಜೀವನ. ಹೀಗೆ ಬಾಬಾ ಹೇಳ್ತಿದ್ದಾರೆ. ತಾವು ಅವ್ರಿಗೆ ಇಂಥ ಜ್ಞಾನ ಹೇಳಿ. ಸಿರ್ಫ್ ಮ್ಯೂಸಿಯಂ ದೇಖ್ ಖುಷಿ ನಹಿ ಹೋನಾ ಹೇ. ಮ್ಯೂಸಿಯಂಗೆ ಬಂದಿದ್ರು ಬಿಡು, ಬಹಳ ಸಂಖ್ಯೆಯಲ್ಲಿ ಬಂದ್ರು ಅಂತೇಳಿ ಮ್ಯೂಸಿಯಂ ನೋಡಿ ಹೋದ್ರು ಅಷ್ಟಕ್ಕೆ ಖುಷಿ ಆಗ್ಬೇಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕಮಾಲ್ ಕರ್ ದಿಖಾನಾ ಹೇ. ಬಂದಿರೋರೆಲ್ಲರೂ ಪಕ್ಕ ಬಾಬಾನ ತಿಳ್ಕೊಂಡು ಜ್ಞಾನ ಧಾರಣೆ ಮಾಡ್ಕೊಂಡೇ ಆಗ್ಬೇಕು. ಬಾಬಾರವ್ರ ಮಗುವಾನೇ ಆಗ್ಬೇಕು. ಅವರು ಭವಿಷ್ಯಕ್ಕಾಗಿ ಹೀಗೆ ಸ್ವರ್ಗದಲ್ಲಿ ತುಂಬಿಕೊಂಡು ಹೋಗುವಾಗ ಆಗ್ಬೇಕು. ಬರೇ ಮ್ಯೂಸಿಯಂ ನೋಡ್ಕೊಂಡು ಹೋದ್ರು ಅಂತ ಹೇಳಿ ಖುಷಿ ಪಡ್ಬೇಡಿ, ಕಮಾಲ್ ಮಾಡಿ ತೋರ್ಸಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮನುಷ್ಯಕ್ಕೂ ಸುಧಾರಣಾ ಹೇ. ಮನುಷ್ಯರನ್ನ ಸುಧಾರಣೆ ಮಾಡ್ಬೇಕು, ಅದು ತಾವು ಮಕ್ಕಳ ಕೆಲ್ಸ ಅಂತ ಹೇಳಿ ಬಾಬಾ ಹೇಳ್ತಾರೆ. ವಿಶೇಷವಾಗಿ ಕುಮಾರಿಯರ್ದು ಮನುಷ್ಯರನ್ನ ಸುಧಾರಣೆ ಮಾಡ್ಬೇಕು. ಕೈನಲ್ಲಿ ಕಡಲೆ ಹಿಡ್ಕೊಂಡು ಕೂತಿದ್ದಾರೆ, ಅದೇ ದೊಡ್ಡ ಸಂಪತ್ತು ಅಂತಿದ್ದಾರೆ. ಅದರ ಬದಲಾಗಿ ಇಷ್ಟೆಲ್ಲ ತಮ್ಗೆ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ಬೇಕಾಗಿದೆ, ಅವರಲ್ಲಿ ಸುಧಾರಣೆ ತರಬೇಕಾಗಿದೆ. ಬಾಪ್ ತುಮ್ ಬಚ್ಚೋಂಕು ವಿಶ್ವಕ್ಕೆ ಬಾದಶಾಹಿ ದೇ ರಹೆ ಹೇ. ತಾವು ಮಕ್ಕಳಿಗಂತೂ ಬಾಬಾ ವಿಶ್ವದ ರಾಜ್ಯ ಭಾಗ್ಯವನ್ನೇ ಕೊಡ್ತಾ ಇದ್ದಾರೆ. ಬಾಕಿ ತೋ ಚೆನ್ನಾಗಿ ಕಿಸಿಕೋ ನಸೀಬೆ ನಹಿ ಆಯೇಗ. ಬಾಬಾ ಕೂಡ ಹೇಳ್ತಿದ್ದಾರೆ, ವಿಶ್ವದ ರಾಜ್ಯ ಭಾಗ್ಯ ಬಾಬಾ ಕೊಡ್ತಿದ್ದಾರೆ. ಇನ್ನು ಕಡಲೆ ತಮ್ಮ ಅದೃಷ್ಟದಿಂದ ಸಿಕ್ಕಿಬಿಡುತ್ತಾ, ಅದು ಕೂಡ ಹಾಗೆ ಸಿಗೋದಿಲ್ಲ. ಸಬ್ ಖತಮ್ ಹೋ ಜಾಯೇಗ. ಆ ಕಡಲೆ ಕೂಡ ಸಮಾಪ್ತಿ ಆಗತ್ತೆ. ಬಾಬಾ ಹೇಳ್ತಾರೆ, ಸಮಾಪ್ತಿ ಆಗೋದಕ್ಕೆ ಯಾಕೆ ಇಷ್ಟು ಸಮಯ ಕೊಡ್ಬೇಕು, ಅದರಿಂದ ಯಾಕೆ ಬೀಳ್ಬೇಕು. ಬಾಬಾ ವಿಶ್ವದ ರಾಜ್ಯ ಭಾಗ್ಯವನ್ನ ಕೊಡ್ತಾ ಇದ್ದಾರೆ, ಇದು ಶಾಶ್ವತವಾಗಿ ತಮ್ಗೆ ಸಿಗ್ತಾ ಇದೆ. ಇಸ್ಮೆ ತೋ ಕ್ಯಾ ನ ಬಾಪ್ಸೆ ಬಾದಶಾಹಿ ಲೇಲು. ಆ ಕಡಲೆಯಿಂದ ಬಿದ್ದು ಎಲ್ಲಾ ಸಮಾಪ್ತಿ ಮಾಡ್ಕೊಳ್ಳೋದ್ರ ಬದಲಾಗಿ ಯಾಕೆ ನಾವು ತಂದೆಯಿಂದ ರಾಜ್ಯ ಭಾಗ್ಯ ಪಡ್ಕೊಳ್ಬಾರ್ದು, ಶಾಶ್ವತವಾಗಿರೋದನ್ನೇ ಯಾಕೆ ಪಡ್ಕೊಳ್ಬಾರ್ದು ಅಂತ ವಿಚಾರ ಬರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕೊಯಿ ತಕ್ಲೀಫ್ ಕಿ ಬಾತ್ ನಹಿ. ಇಲ್ಲಂತೂ ಯಾವುದೇ ಪರಿಶ್ರಮದ ಮಾತಿಲ್ಲ. ಬಾಬಾ ಹೇಳಿದ್ರಲ್ಲ, ತಂದೆಯ ಪರಿಚಯ ಕೊಡೋದು ಎಷ್ಟು ಸಹಜ. ಬಲೆ ಶರೀರದಿಂದ ಕೆಲಸ ಮಾಡೋದು, ಅಡಿಗೆ ಮಾಡೋದು ಎಷ್ಟು ಪರಿಶ್ರಮ ಇದೆ. ಆದ್ರೆ ತಂದೆಯ ಜ್ಞಾನ ಹೇಳೋದ್ರಲ್ಲಿ ಏನು ಪರಿಶ್ರಮ ಇದೆ. ಹಾಗಾಗಿ ಇಲ್ಲಂತೂ ಯಾವುದೇ ಕಷ್ಟದ ಮಾತಿಲ್ಲ. ಸಿರ್ಫ್ ಬಾಪ್ಕೋ ಯಾದ್ ಕರ್ನಾ ಹೇ. ಕೇವಲ ತಂದೆಯ ನೆನಪು ಮಾಡ್ತಾ ಇರೋದು, ಇದ್ರಲ್ಲಿ ಕಷ್ಟನೇ ಇಲ್ಲ ಅಂತ ಹೇಳಿ ಬಾಬಾ ಹೇಳಿದ್ರು. ಅವರು ಸ್ವದರ್ಶನ್ ಚಕ್ರ ಫಿರ್ನಾ ಹೇ. ಜೊತೆಗೆ ಸ್ವದರ್ಶನ ಚಕ್ರ ತಿರುಸ್ತಾ ಇರಿ. ಚನಾ ಸೆ ಮಿಟ್ಟಿ ಮುಟ್ಟಿ ಖಾಲಿ ಹೇ ಖಾಲಿ ಕರ್ ಹೀರೆ ಜವಾರ ಸೆ ಮುಟ್ಟಿ ಭರ್ಕರ್ ಜಾನಾ ಹೇ. ಬಾಬಾ ಹೇಳ್ತಾರೆ, ಕೈನಲ್ಲಿ ಏನು ಇಡಿಯಲ್ಲಿ ಕಡಲೆ ಇಟ್ಕೊಂಡಿದ್ದೀರಿ, ಈ ಜಗತ್ತಿನ ಸಂಪಾದನೆ, ಈ ಜಗತ್ತಿನ ಸಂಬಂಧ, ಎಲ್ಲ ಈ ಜಗತ್ತು ಅಂತ ಏನು ಹಿಡ್ಕೊಂಡು ಕೂತಿದ್ರಿ, ಅದನ್ನ ಬಿಡಿ. ಅದರ ಬದಲಾಗಿ, ಕಡಲೆಯ ಬದಲಾಗಿ ಕೈನಲ್ಲಿ ವಜ್ರ ವೈಡೂರ್ಯ ಮುತ್ತು ರತ್ನ, ಬಾಬಾ ಹೇಳ್ತಾರೆ, ಈ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಳಿ. ಈ ಜ್ಞಾನವನ್ನ ಕೈನಲ್ಲಿ ಇಟ್ಕೊಳ್ತೀರಂದ್ರೆ ಭರ್ಪೂರಾಗಿ ಹೋಗ್ತೀರಿ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಬಾಬ್ ಸಮझाते मीठे बच्चे इन चने मिट्टी के पिछाड़ी तुम अपना समय ಕ್ಯೂ ಬರ್ಬಾದ್ ಕರ್ತೆ ಹೋ. ಬಾಬಾ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ತಾವು ಈ ಕಡಲೆಯಿಂದ ಬಿದ್ದು ತಮ್ಮ ಸಮಯವನ್ನ ಯಾಕೆ ಹಾಳು ಮಾಡ್ಕೊಳ್ತಾ ಇದ್ದೀರಿ. ವಾ ಕೊಯಿ बुजुर्ग है, बाल बच्चे बहुत है तो उनको ಸಂಭಾಲನಾ ಹೋತಾ ಹೇ. ಬಾಬಾ ಹೇಳ್ತಿದ್ರೆ, ಮನೆಯಲ್ಲಂತೂ ಮುದುಕರು ಇರ್ತಾರೆ, ಮಕ್ಕಳು ಇರ್ತಾರೆ, ಅವ್ರನ್ನೂ ಕೂಡ ಸಂಭಾಲನೆ ಮಾಡ್ಬೇಕಾಗತ್ತೆ. ಕುಮಾರಿಕೆ ಲಿಯೇ ತೋ ಬಹುತ್ ಸಹಜ ಹೇ. ಬಾಬಾ ಹೇಳ್ತಾರೆ, ಕುಮಾರಿಯರಿಗಂತೂ ಬಹಳ ಸಹಜ. ಮನೆಯಲ್ಲಿ ಇರೋರ್ಗೆ, ದೊಡ್ಡವ್ರಿಗೆ ಆದ್ರೆ ವಯಸ್ಸಾದವರಿದ್ದಾರೆ, ಅವ್ರನ್ನೂ ನೋಡ್ಕೋಬೇಕು, ಮಕ್ಳಿದ್ದಾರೆ ಅವ್ರನ್ನೂ ನೋಡ್ಕೋಬೇಕು, ಸಂಭಾಲನೆ ಮಾಡ್ಕೋಬೇಕು. ಅದಕ್ಕಾಗಿ ಅವ್ರಿಗೆ ಆದ್ರೆ ಫ್ರೀ ಇಲ್ಲ. ಆದ್ರೆ ಕುಮಾರಿಯರಾದ್ರೆ ಎಷ್ಟು ಸಹಜ, ತಾವೆಷ್ಟು ಫ್ರೀ ಇದೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ.
कोई भी आए तो उनको समझाओ कि बाप हमको यह ಬಾದಶಾಹಿ ದೇತೆ ಹೇ. ಯಾರಾದ್ರೂ ಬರ್ತಾರೆ ಅಂದ್ರೆ ಮೊದಲು ಅವ್ರಿಗೆ ತಿಳಿಸಿ, ಮನೆಗ್ ಬಂದವ್ರಿಗೆ, ಫ್ರೆಂಡ್ಸ್ಗೆ, ಬಾಬಾನ ಮನೆಗ್ ಬಂದವ್ರಿಗೆ ಶಿವಬಾಬಾ ನಮ್ಗೆ ರಾಜ್ಯ ಭಾಗ್ಯವನ್ನ ಕೊಡ್ತಾ ಇದ್ದಾರೆ. ತೋ ಬಾದಶಾಹಿ ಲೇನಿ ಚಾಹಿನ, ಹಾಗಾದ್ರೆ ಕೊಡ್ತಾರ ಅಂದ್ಮೇಲೆ ತಾವ್ ಯಾಕೆ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಭಿ ತುಮಾರಿ ಮುಟ್ಟಿ ಹೀರೆ ಸೆ ಭರ್ ರಹೆ ಹೇ. ತಾವು ಮಕ್ಕಳ ಕೈ ಇಡೀ ತುಂಬಾ ವಜ್ರಗಳಿಂದ ತುಂಬಿಕೊಳ್ತಾ ಇದೆ. ಬಾಕಿ ಅವ್ರತು ಸಬ್ ವಿನಾಶ ಹೋ ಜಾಯೇಗ. ಉಳಿದೆಲ್ಲವೂ ಕಡಲೆ, ಬಾಬಾ ಹೇಳ್ತಾರೆ ಎಲ್ಲವೂ ವಿನಾಶ ಆಗೋಗುತ್ತೆ. ಬಾಪ್ ಸಮझाते हैं तुमने 63 ಜನ್ಮ ಪಾಪ ಕಿಯಾ ಹೇ. ಬಾಬಾ ಹೇಳ್ತಾರೆ ತಾವು 63 ಜನ್ಮದಿಂದ ಇದೇ ಪಾಪವನ್ನ ಮಾಡ್ತಾ ಬಂದಿದ್ದೀರಿ. दूसरा पाप है बाप और देवताओं की ಗ್ಲಾನಿ ಕರ್ನ. ಬಾಬಾ ಹೇಳ್ತೀರಿ ಒಂದಂತೂ 63 ಜನ್ಮದಿಂದ ಕರ್ಮದ ಲೆಕ್ಕಾಚಾರದಿಂದ ಪಾಪಗಳನ್ನೇ ಮಾಡ್ತಾ ಬಂದಿದೆ. ಇನ್ನೊಂದು ಪಾಪ ಮಾಡಿದ್ರಿ, ತಂದೆಯನ್ನ ದೇವತೆಗಳನ್ನ ನಿಂದನೆ ಮಾಡ್ತಾ ಇರೋದು. ಗಾಯನ ರೂಪದಲ್ಲಿ ಅವ್ರನ್ನ ನಿಂದನೆ ಮಾಡ್ತಾ ಬಂದ್ಬಿಟ್ಟಿದ್ದೀರಿ ಅಂತ ಹೇಳಿ ಬಾಬಾ, ಇದನ್ನು ಪಾಪದ ಕರ್ಮದಲ್ಲಿ ಇದನ್ನು ಲೆಕ್ಕಾಚಾರ ಇದೆ. ವಿಕಾರಿ ಬಿ ಬನೆ ಹೇ ಅವರು ಗ್ಲಾನಿ ಬಿ ಕಿಯಾ ಹೇ. ಬಾಬಾ ಹೇಳ್ತಾರೆ 63 ಜನ್ಮದಿಂದ ವಿಕಾರಿನೂ ಆಗಿದ್ದೀರಿ, ಜೊತೆಗೆ ತಂದೆಯನ್ನ ದೇವತೆಯನ್ನ ನಿಂದನೆ ಮಾಡ್ತಾ ಅದ್ರದ್ದು ಪಾಪದ ಹೊರೆ ಇದೆ. ಹಾಗಾದ್ರೆ ಎಷ್ಟು ಜನ್ಮದ್ದು ಎಷ್ಟು ಪಾಪದ ಹೊರೆ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ ಕಿ ಕಿತ್ತಿನ ಗ್ಲಾನಿ ಕಿಯಾ ಹೇ. ಬಾಬಾರನ್ನ ಎಷ್ಟೊಂದು ನಿಂದನೆ ಮಾಡ್ತಾ ಬಂದಿದ್ರಿ. ಬಾಪ್ ಬಚ್ಚೋ ಕೋ ಬೈಟ್ ಸಮझाते, बच्चे समय नहीं है गवाना, समय नहीं गवाना चाहिए, ऐसे नहीं बाप हम याद नहीं कर सकते. ಬಾಬಾ ಹೇಳ್ತಿದ್ದಾರೆ ಮಕ್ಕಳಿಗಾಗೆ ಸಮಯ ವ್ಯರ್ಥವಾಗಿ ಕಳಬೇಡಿ. ಬಾಬಾ ನಾವು ತಮ್ಮನ್ನ ನೆನಪು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಂತ ಬಾಬಾ ಹೇಳ್ತಿದ್ರು. ಅಲ್ಲಿ ಇಲ್ಲಿ ಸಮಯ ವ್ಯರ್ಥ ಮಾಡಿ ಬಾಬಾನ ನೆನಪು ಮಾಡ್ಲಿಕ್ಕೆ ಸಮಯ ಸಿಗ್ಲೇ ಇಲ್ಲ, ನಮ್ಮ ನೆನಪು ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಅಂತ ಹೇಳಿ ಹೇಳ್ಬೇಡಿ. ಬಾಪ್ ಹಮ್ ಅಪ್ನೆ ಕೋ ಆತ್ಮ ಯಾದ್ ನಹಿ ಕರ್ ಸಕ್ತೆ. ಹೇಳ್ತಾರಂತೆ ಬಾಬಾ ನಾವು ಆತ್ಮ ತಮ್ಮನ್ನ ನೆನಪು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನೆನಪು ಮಾಡ್ಲಿಕ್ಕೆ ಸಮಯ ಸಿಗ್ತಾ ಇಲ್ಲ. ಅಪ್ನೆ ಕೋ ಭೂಲ್ ಜಾತೆ ಹೇ. ಬಾಬಾ ಹೇಳ್ತಿದ್ದಾರೆ ತಮ್ಮನ್ನೇ ತಾವು ಮರ್ತೋಗ್ಬಿಡ್ತೀರಾ. ದೇಹಾಭಿಮಾನ್ ಮೇ ದೇಹಾಭಿಮಾನ್ ಮೇ ಆನಾ ಹೋಗಾ ಅಪ್ನೆ ಕೋ ಭೂಲಾ. ಬಾಬಾ ಹೇಳ್ತಾರೆ ದೇಹಾಭಿಮಾನದಲ್ಲಿ ಬರೋದ್ರಂದ್ರೇನೆ ಅರ್ಥ ತಾವು ಆತ್ಮ ಅನ್ನೋದನ್ನೇ ಮರ್ತು ಹೋದಾಗೆ. ಹಾಗಾಗಿ ನೀವು ದೇಹಾಭಿಮಾನದಲ್ಲಿ ಬಂದು ತಮ್ಮನ್ನೇ ತಾವೇ ಮರ್ತು ಹೋಗ್ತೀರಾ ಅಂತ ಬಾಬಾ ಕೇಳ್ತಿದ್ದಾರೆ. ಅಪ್ನೆ ಕೋ ಆತ್ಮ ಯದ್ ನಹಿ ಕರ್ ಸಕ್ತೆ ತೋ ಬಾಪ್ ಕೋ ಫಿರ್ ಕೈಸೆ ಯಾದ್ ಕರಂಗೆ. ತಾವು ಆತ್ಮ ಅನ್ನೋದೇ ನೆನಪು ಮಾಡ್ಕೊಳ್ತಾ ಇಲ್ಲ ಅಂದ್ಮೇಲೆ ಇನ್ನು ಆತ್ಮಗಳ ತಂದೆಯನ್ನ ಹೇಗ್ ನೆನಪು ಮಾಡ್ತೀರಿ ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಬಹುತ್ ಬಡಿ ಮಂಜಿಲ್ ಹೇ. ಹೀಗೆ ತಮ್ಮನ್ನೇ ತಾವು ಆತ್ಮ ಅಂತೇಳಿ ತಿಳ್ಕೊಳ್ಳೋದು, ತಂದೆಯನ್ನ ನೆನಪು ಮಾಡೋದು, ಇದಂತೂ ಬಹಳ ದೊಡ್ಡ ಗುರಿ ಇದೆ. ಸಹಜ್ ಬಿ ಬಹುತ್ ಹೇ. ತಿಳ್ಕೊಂಡ್ರೆ ಬಹಳ ಸಹಜ ತಂದೆಯನ್ನ ನೆನಪು ಮಾಡೋದು. ತಿಳ್ಕೊಳ್ಳಿಲ್ಲ ಮರ್ತ ಹೋಗ್ತೀರಂದ್ರೆ ಇದು ಬಹಳ ಕಷ್ಟನೇ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಕಿ ಯಹ ಮಾಯಾ ಕಾ ಅಪೋಸಿಷನ್ ಹೋತಾ ಹೇ. ನೀವು ನೆನಪಿನಲ್ಲಿ ಇರ್ಲಿಕ್ಕೆ ಮಾಯೆದ್ದು ವಿರೋಧ ಬಹಳ ಇದೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಮಾಯೆ ಏನಾದ್ರೂ ಇರ್ಲಿಲ್ಲ ಅಂದ್ರೆ ತಾವು ಬೇಗ ತಂದೆಯ ಸಮಾನ ಆಗ್ಬಿಡ್ತಿದ್ರಿ, ಸಂಪನ್ನ ಆಗ್ಬಿಡ್ತಿದ್ರಿ. ಆದ್ರೆ ಮಾಯೆ ವಿರೋಧ ಬಹಳ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮನುಷ್ಯ ಗೀತ್ ಆದಿ ಬಲ್ ಪಡ್ತೆ ಹೇ ಪರಂತು ಅರ್ಥ ಕುಚ್ ಬಿ ನಹಿ ಸಮಜ್ತೆ ಹೇ. ಮನುಷ್ಯರಂತೂ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಗೀತೆಗಳನ್ನ ಓದ್ತಾರೆ, ಶಾಸ್ತ್ರಗಳನ್ನ ಓದ್ತಾರೆ, ಆದ್ರೆ ಏನನ್ನು ಕೂಡ ತಿಳ್ಕೊಂಡಿಲ್ಲ. ಭಾರತ್ಗೆ ಹಿ ಮುಖ್ಯ ಗೀತಾ, ಭಾರತದ್ದೇ ಮುಖ್ಯವಾಗಿರೋದು ಗೀತೆ, ಭಗವದ್ಗೀತೆ. ಅನ್ಯ ಧರ್ಮದ್ದು ಅನ್ಯ ಶಾಸ್ತ್ರದ್ದು ಗೀತಾ ಅಷ್ಟು ಮುಖ್ಯ ಇಲ್ಲ. ಹರ್ ಏಕ್ ಧರ್ಮ ಕಾ ಅಪನಾ ಅಪನಾ ಏಕ ಶಾಸ್ತ್ರ ಹೇ. ಪ್ರತಿಯೊಂದು ಧರ್ಮದ್ದು ತಮ್ಮದೇ ಆದಂತ ಒಂದು ಧರ್ಮ ಗ್ರಂಥ ಇದೆ, ಧರ್ಮಶಾಸ್ತ್ರ ಇದೆ. जो धर्म स्थापन करने वाले हैं उनको सद्गुरु नहीं कह सकते. ಯಾರ್ಯಾರು ಧರ್ಮ ಸ್ಥಾಪನೆಯನ್ನ ಮಾಡಿ ಹೋಗಿದ್ದಾರೆ ಅವರೆಲ್ಲರಿಗೂ ಸದ್ಗುರು ಅಂತೇಳಿ ಹೇಳೋದಿಲ್ಲ. ಬಲೆ ಧರ್ಮ ಸ್ಥಾಪಕ ಅಂತ ಹೇಳಿ ಹೇಳ್ತಾರೆ, ಆದ್ರೆ ಸದ್ಗುರು ಅಂತ ಹೇಳಿ ಅವ್ರಿಗೆ ಹೇಳೋದಿಲ್ಲ. ಯಾಕೆಂದ್ರೆ ಧರ್ಮವನ್ನ ಅಷ್ಟೇ ಸ್ಥಾಪನೆ ಮಾಡಿದ್ರೆ, ಸದ್ಗುರು ಅಂದ್ರೆ ಎಲ್ಲರನ್ನ ತಮ್ಮ ಸಮಾನ ಮಾಡಿ ಮನೆ ಕರ್ಕೊಂಡು ಹೋಗ್ಬೇಕು. ಹಾಗಾಗಿ ಧರ್ಮ ಸ್ಥಾಪಕರು ಯಾರು ಮನೆ ಕರ್ಕೊಂಡು ಹೋಗ್ಲೇ ಇಲ್ಲ. ವಹ ಬಡಿ ಭೂಲ್ ಹೇ. ಸದ್ಗುರು ತೋ ಏಕಿ ಹೇ.
ಬಾಕಿ ಗುರು ಕಹಲಾನೆ ವಾಲೆ ತೋ ಡೇರ್ ಹೇ. ಬಾಬಾ ಹೇಳ್ತಿದ್ದಾರೆ, ಈಗ ಸದ್ಗುರು ಅಂತೂ ಒಬ್ರೆ, ಆದ್ರೆ ಗುರುಗಳಂತೂ ಅನೇಕರಿದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕೊಯಿನ ಕೊಯಿನೆ कारपेंटर का काम सिखलाया, इंजीनियर का काम सिखलाया तो भी ಗುರು हो गया. ಯಾರ್ಯಾರು ಏನೇನ್ ಕಲ್ಸ್ಕೊಡ್ತಾರೆ ಅದು ಅವ್ರ ಗುರು ಆಗ್ತಾರೆ. ಪೇಂಟಿಂಗ್ ಕೆಲ್ಸ ಕಲ್ಸೋರು, ಮರದ ಕಟ್ಗೆ ಕಡಿಯೋದು, ಕಾರ್ಪೆಂಟ್ ಕೆಲ್ಸ ಕಲ್ಸಿದ್ರು ಅವರು ಗುರುನೇ, ಇಂಜಿನಿಯರಿಂಗ್ ಕೆಲ್ಸ ಕಲ್ಸಿದ್ರು ಅವರು ಗುರುನೇ, ಅಡ್ಗೆ ಮಾಡೋದ್ ಕಲ್ಸಿದ್ರು ಅವರು ಗುರುನೇ. ಹೀಗೆ ಬಾಬಾ ಹೇಳ್ತಾರೆ, ಏನೇನೆ ಯಾರ್ಯಾರ ಮೂಲಕ ಕಲ್ಸ್ಕೊಳ್ತಿರೋ ಅವ್ರು ಗುರು ಆಗ್ತಾರೆ. ಹೇಳ್ತಾರೆ, ಒಂದ್ ಅಕ್ಷರ ಕಲ್ಸ್ಕೊಟ್ಟವರು ಕೂಡ ಗುರುನೇ ಆಗ್ತಾರೆ ಅಂತೆ. ಹಾಗಾಗಿ ಗುರುಗಳಂತೂ ಬಹಳ ಸಂಖ್ಯೆಯಲ್ಲಿದ್ದಾರೆ. ಹರ್ ಏಕ್ ಸಿಕ್ಲಾನೆ ವಾಲ ಗುರು ಹೋತಾ ಹೇ. ಪ್ರತಿಯೊಂದು ಕಲ್ಸ್ಕೊಡೋರು ಕೂಡ ಗುರುಗಳಾಗ್ತಾರೆ. ಸದ್ಗುರು ಏಕೆ, ಆದ್ರೆ ಸದ್ಗುರು ಅಂತೂ ಒಬ್ರೆ. ಪಾವನ ಮಾಡಿ ಮನೆ ಕರ್ಕೊಂಡು ಹೋಗೋರು ಮಾತ್ರ ಒಬ್ರೆ ಇದ್ದಾರೆ. अब तुमको सतगुरु मिला है, सत बाप भी है तो भी सत टीचर भी है, इसलिए बच्चों को ಜಾಸ್ತಿ ಗಫಲತ್ ನಹಿ ಕರ್ನಾ ಚಾಹಿ. ತಾವು ಮಕ್ಕಳಿಗಂತೂ ಸತ್ಯ ಸದ್ಗುರು ಸಿಕ್ಕಿದ್ದಾರೆ. ಬಾಬಾ ಹೇಳ್ತಾರೆ, ಸತ್ಯ ಟೀಚರ್ ಸಿಕ್ಕಿದ್ದಾರೆ ಅಂತ ತಂದೆಯ ಮುಂದೆ ಹುಡುಗಾಟಿಕೆಯನ್ನ ಮಾಡಬೇಡಿ, ತಪ್ಪುಗಳನ್ನ ಮಾಡಬೇಡಿ. ತಮ್ಮ ಮುಂದೆ ಕೂತಿರೋರು ಸಾಧಾರಣ ಅಲ್ಲ. ಬಾಬಾ ಹೇಳ್ತಿರ್ಲಿಲ್ಲ, ನಾನು ಸಾಮಾನ್ಯ ಶಿಕ್ಷಕ ಅಲ್ಲ, ಅಂತವ್ರ ಮುಂದೆ ಕೂತ್ಕೊಂಡು ತಪ್ಪುಗಳನ್ನ ಮಾಡ್ಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಯಹ ಸೆ ಅಚ್ಚಿ ರೀತಿ ರಿಫ್ರೆಶ್ ಹೋ ಜಾತೆ ಹೈ, ಫಿರ್ ಘರ್ ಜಾನೆ ಸೆ वहां का सब भूल जाते हैं. ಬಾಬಾರವರ ಸಮ್ಮುಖದಲ್ಲಿ ಕೂತ್ಕೊಂಡಾಗ, ಮಧುಬನದಲ್ಲಿದ್ದಾಗ, ಸೇವಾ ಕೇಂದ್ರದಲ್ಲಿದ್ದಾಗ ಬಹಳ ರಿಫ್ರೆಶ್ ಆಗ್ತೀರಿ, ಅಲರ್ಟ್ ಆಗಿರ್ತೀರಿ. ಯಾವಾಗ ಮನೆಗೆ ಹೊರಟೋಗ್ತೀರಿ ಆಗ ಎಲ್ಲ ಮರ್ತೋಗ್ತೀರಿ, ಜ್ಞಾನ ಕೇಳಿರೋದೆಲ್ಲ ಪಾಯಿಂಟ್ಸ್ ಗಳೆಲ್ಲ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಗರ್ಭ ಜೈಲ್ ಮೇ ಬಹುತ್ ಸಜಾಯೇ ಮಿಲ್ತಿ ಹೈ. ಬಾಬಾ ಕೂಡ ಹೇಳ್ತಿದ್ದಾರೆ, ಗರ್ಭ ಜೈಲಿನಲ್ಲಿ ಬಹಳ ಶಿಕ್ಷೆಗಳು ಸಿಗುತ್ತೆ. ವಹತ ಗರ್ಭ ಮಹಲ್ ಹೋತಾ ಹೈ. ಸ್ವರ್ಗದಲ್ಲಿದ್ದಾಗ ಗರ್ಭ ಮಹಲ್ ಆಗಿರುತ್ತೆ. ವಿಕಾರ ಕೊಯಿ ಹೋತಾ ನಹಿ ಜೋ ಸಜಾ ಖಾನೆ ಪಡೆ. ಅಲ್ಲಿ ಅಂತೂ ಯಾವುದೇ ವಿಕಾರಗಳಾಗಿರೋದಿಲ್ಲ. ಇಂತ ಶಿಕ್ಷೆ ತಿನ್ಬೇಕು ಗರ್ಭದಲ್ಲಿ ಅಂತೇಳಿ. ಇಲ್ಲಿ ಆದ್ರೆ ಹಿಂದಿನ ಜನ್ಮದೆಲ್ಲಾ ಪಾಪ ಕರ್ಮಗಳ ಲೆಕ್ಕಾಚಾರ ಗರ್ಭದಲ್ಲಿ ಅನುಭವಿಸಿ ಆತ್ಮ ಹೊರಗ್ ಬರುತ್ತೆ, ಮತ್ತೆ ಅದೇ ಪಾಪ ಕರ್ಮ ಮಾಡತ್ತೆ, ಮತ್ತೆ ಅದೇ ಗರ್ಭದಲ್ಲಿ ಜೈಲ ಅನುಭವ ಮಾಡುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ತೋ ತುಮ್ ಬಚ್ಚೆ ಸಮಜ್ತೆ ಹೋ, ಹಮ್ ಬಾಪ್ ಸೆ ಸಮ್ಮುಖ ಪಡ್ ರಹೆ ಹೇ. ತಾವ್ ಮಕ್ಳಿಗೆ ಗೊತ್ತಾಗಿದೆ, ಬಾಬಾರವರ ಸಮ್ಮುಖದಲ್ಲಿ ನಾವು ಓದ್ತಾ ಇದ್ವಿ, ಭಗವಂತನ ಮೂಲಕ ಓದ್ತಾ ಇದ್ವಿ. ಬಹಾರ್ ಅಪ್ನೆ ಘರ್ ಮೇ ತೋ ಐಸೆ ನಹಿ ಕಹೆಂಗೆ. ಮನೆಗೆ ಹೋದಾಗ ನಂಗೆ ಈ ಮಾತು ನೆನ್ಪಿರೋದಿಲ್ಲ, ನಾವು ಭಗವಂತನ ಮುಂದೆ ಓದ್ತಾ ಇದ್ದೀವಿ. ಮಧುಬನದಲ್ಲಿದ್ದಾಗ ನೇರವಾಗಿ ಬಾಬಾನ್ ಮಿಲನ ಮಾಡ್ಬೇಕಾದ್ರೆ ಬಾಬಾರವರ ಮಹಾವಾಕ್ಯ ಅಂತಾನೆ ಎಷ್ಟು ನಶೆ ಇರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಂಜೆಂಗೆ ಬಾಯಿ ಪಡಾತೆ ಹೇ. ಹೊರಗಡೆ ಮನೆಗೆ ಹೋದಾಗ ಇಂತಹ ಸಹೋದರರು ಓದಿಸಿದ್ರು, ಇಂತಹ ಸಹೋದರಿ ಓದಿಸಿದ್ರು ಅಂತ ಹೇಳಿ ವಿಚಾರ ಬಂದ್ಬಿಡುತ್ತೆ. ಇವತ್ತು ಡೈರೆಕ್ಟ್ ಬಾಪ್ ಕೆ ಪಾಸ್ ಆಯೇ ಹೇ. ಇಲ್ಲಂತೂ ನೇರವಾಗಿ ತಂದೆಯ ಸಮ್ಮುಖದಲ್ಲಿ ಬಂದಿದ್ದೀರಿ, ಅವರದ್ದೇ ಮಹಾವಾಕ್ಯ ಕೇಳ್ತೀರಿ. ಮಧುಬನದಲ್ಲಿ ಹೋದಾಗ बाप बच्चों को अच्छी रीति समझाते हैं. बाप की और बच्चों की समझाने में फर्क हो जाता है. ಬಾಬಾ ಹೇಳ್ತಾರೆ, ತಂದೆಯ ಮಾತಿನಲ್ಲೂ ಮತ್ತೆ ಸಹೋದರರು ಓದಿಸುವ ಮಾತಿನಲ್ಲೂ ಬಹಳ ವ್ಯತ್ಯಾಸ ಇದೆ. ಹೀಗೆ ಅಲ್ಲಿ ಖುಷಿ ನಶೆನೇ ಬೇರೆ, ಅಲ್ಲಿಯ ಮಾತಿನ ಪರಿಣಾಮನೇ ಬೇರೆ ಇರುತ್ತೆ. ಇಲ್ಲಿ ಸೇವಾ ಕೇಂದ್ರದಲ್ಲೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ ಬೈಟ್ ಬಚ್ಚೋಂ ಕೋ ಸಾವಧಾನ್ ಕರ್ತೆ ಹೇ. ಬಾಬಾ ಮಕ್ಕಳಿಗೆ ಕುಳಿತು ಎಚ್ಚರಿಕೆ ಮಾಡ್ತಾ ಇದ್ದಾರೆ. बच्चे कहा समझते हैं, तुम शिवालय और वेश्यालय को समझो, ಬೇಹದ್ ಕಿ ಬಾತ್ ಹೇ. ಬಾಬಾ ಹೇಳ್ತಿದ್ರೆ, ತಾವಂತ ಮಕ್ಕಳು ಶಿವಾಲಯ ಮತ್ತು ವೇಶ್ಯಾಲಯ ಇದರ ಎರಡರ ವ್ಯತ್ಯಾಸವನ್ನ ತಿಳ್ಕೊಂಡಿದ್ವಿ. ಇದಂತೂ ಬೇಹದ್ದಿನ ಮಾತಾಗಿದೆ. ಬಾಬಾ ಹೇಳೋದೆಲ್ಲವೂ ಬೇಹದ್ದಿನದ್ದೇ ಮಾತುಗಳು ಹೇಳ್ತಾರೆ. ಯಾ ಕ್ಲಿಯರ್ ಕರ್ ದಿಖಾವೋ ತೋ ಮನುಷ್ಯ ಕೋ ಕುಚ್ ಮಜಾ ಆಯೇಗಾ. ವೇಶ್ಯಾಲಯ ಯಾವುದು, ಶಿವಾಲಯ ಯಾವುದು ಸ್ವಲ್ಪ ಸ್ಪಷ್ಟ ಮಾಡಿ ತಿಳಿಸಿ,
ಆಗ ಅವ್ರಿಗೆ ಮಜಾ ಬರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಲ್ಲರೂ ಈ ದುಃಖದ ಜಗತ್ತಲ್ಲಿದ್ದು ವೇಶ್ಯಾಲಯದಲ್ಲೇ ಇದ್ದು ಇದೇ ಸ್ವರ್ಗ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಶಿವಾಲಯ ಅಂದ್ರೆ ಯಾವುದು, ವೈಕುಂಠ ಯಾವುದು, ಸ್ವರ್ಗ ಯಾವುದು, ಸ್ವಲ್ಪ ವ್ಯತ್ಯಾಸವನ್ನ ಕ್ಲಿಯರ್ ಮಾಡಿ ತಿಳಿಸಿ. ಆಗ ಅವ್ರಿಗೆ ಮಜಾ ಬರುತ್ತೆ, ನಾವು ಸ್ವರ್ಗಕ್ಕೆ ಹೇಗ್ ಹೋಗ್ಬೇಕು ಅನ್ನೋದು ಗೊತ್ತಾಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವಹತೋ ವಹತೋ ಐಸೆ ಹಿ ಹಸಿ ಬುಡಿ ಹಸಿ ಕುಡಿ ಕೆ ಸಮಸ್ತೆ ಸೀರಿಯಸ್ ಹೋ ಸಮझाते तो अच्छी ರೀತಿ ಸಮझाते हैं. ಮನುಷ್ಯರಿಗಂತೂ ಈ ರೀತಿ ನಕ್ಕೊಂಡು ಹಾಸ್ಯ ಮಾಡ್ಕೊಂಡು ಜೋಕ್ಸ್ಗಳು ಹೇಳ್ಕೊಂಡು ಉದಾಹರಣೆಗಳ ಹೇಳ್ಕೊಂಡು ಹೋದ್ರೆ ಅಷ್ಟು ಕ್ಲಿಯರ್ ಆಗಿ ತಿಳ್ಕೊಳ್ಳೋದಿಲ್ಲ. ಸ್ವಲ್ಪ ಸೀರಿಯಸ್ ಆಗಿ ಹೇಳಿ, ಗಂಭೀರವಾಗಿ ಹೇಳಿ, ಆಗ ತಿಳ್ಕೊಳ್ತಾರೆ. ಅವರು ಪುರಾಣಗಳನ್ನ, ಕಥೆಗಳನ್ನ, ಶಾಸ್ತ್ರಗಳನ್ನ ಹಾಗೆ ಕೇಳಿದ್ದಾರೆ. ಜೋಕ್ಸ್ಗಳನ್ನ ಹೇಳ್ತಾ ಮಜಾ ಮಾಡ್ತಾ ಹೀಗೆ ಹಾಸ್ಯಗಳನ್ನ ಕೇಳ್ತಾ ಹಾಸ್ಯವಾಗಿ ಎದ್ದೋಗಿ ಅದೇ ಖುಷಿಯಲ್ಲಿ ಅದೇ ಜಗತ್ತಲ್ಲೇ ಇದ್ಬಿಡ್ತಾರೆ. ತಾವು ಸ್ವಲ್ಪ ಗಂಭೀರವಾಗಿ ಹೇಳಿ, ಖಡಕ್ ಆಗಿ ಹೇಳಿ, ಆಗ ಅವ್ರಿಗೆ ಸ್ವಲ್ಪ ಧಾರಣೆ ಆಗತ್ತೆ, ಸ್ವಲ್ಪ ತಿಳ್ಕೊಳ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. रहम करो अपने पर क्यों इस वेश्यालय में ही रहना है. ತಾವು ಸ್ವಲ್ಪ ತಿಳ್ಕೊಳ್ಳಿ. ಬಾಬಾ ಹೇಳ್ತಾರೆ ಅವ್ರ ಮೇಲೆ ದಯೆ ತೋರಿಸಿ, ತಾವಂತೂ ಇದೇ ವೇಶ್ಯಾಲಯದಲ್ಲೇ ಇರ್ತೀರಾ ಅಥವಾ ಶಿವಾಲಯಕ್ಕೆ ಬರ್ತೀರಾ, ಈ ರೀತಿ ಖಡಕ್ ಆಗಿ ಸ್ಪಷ್ಟವಾಗಿ ಹೇಳಿ ಅಂತ ಬಾಬಾ ಹೇಳ್ತಾರೆ. ಬಾಕಿ ಖ್ಯಾಲತ್ ತೋ ಚಲ್ತೆ ಹೇನಾ ಕೈಸೆ ಕೈಸೆ ಸಮझाए. ಬಾಬಾರವ್ರಿಗಂತೂ ವಿಚಾರ ಬರುತ್ತೆ, ನಾನು ಹೇಗೆ ತಿಳಿಸ್ಕೊಡ್ಲಿ, ಹೇಗ್ ಹೇಳಿದ್ರೆ ಇವ್ರಿಗೆ ಅರ್ಥ ಆಗತ್ತೆ, ಹೇಗ್ ಹೇಳಿದ್ರೆ ಇವರು ವೇಶ್ಯಾಲಯದಿಂದ ಶಿವಾಲಯಕ್ಕೆ ಬರುವ ಪುರುಷಾರ್ಥ ಮಾಡ್ತಾರೆ ಅಂತ ಹೇಳಿ ಬಾಬಾರವ್ರಿಗೆ ವಿಚಾರ ಬರುತ್ತೆ. ಬಚ್ಚೆ ಕಿತ್ತನೆ ಮೆಹನತ್ ಕರ್ತೆ ಹೇ. ತಾವ್ ಮಕ್ಳು ಕೂಡ ವೇಶ್ಯಾಲಯದಿಂದ ಶಿವಾಲಯ ಕರ್ಕೊಂಡ್ ಬರ್ಬೇಕು ಅಂತೇಳಿ ಎಷ್ಟು ಪರಿಶ್ರಮ ಪಡ್ತೀರಿ ಅನ್ಯ ಆತ್ಮಗಳನ್ನ ಜ್ಞಾನ ಹೇಳೋದ್ರಲ್ಲಿ ಅಂತ ಬಾಬಾ ಹೇಳ್ತಿದ್ದಾರೆ. ಫಿರ್ ಬಿ ಜೈಸೆ ಡಬ್ಬಿ ಬಿ ಟಿಕಾರಿ ಹೇ. ಬಾಬಾ ಹೇಳ್ತಾರೆ ಎಷ್ಟು ಹೇಳಿದ್ರು ಅದು ಖಾಲಿ ಡಬ್ಬಿನೇ ಅಂತ ಬಾಬಾ ಹೇಳ್ತಾರೆ. ನೀವೇನ್ ಹೇಳಿದ್ರು ಅವ್ರು ತಿಳ್ಕೊಳ್ತಾನೆ ಇಲ್ಲ, ಧಾರಣೆ ಮಾಡ್ಕೊಳ್ತಾನೆ ಇಲ್ಲ. ಆಹಾ ಖಾತೆ ಜಾತೆ ಹೇ ಬಹುತ್ ಅಚ್ಚಾ ಹೇ ಗೌಮೆ ಸಮझाना चाहिए. ಹೇಳ್ತಾರಂತೆ, ಹೌದು ಚೆನ್ನಾಗಿದೆ, ನೀವ್ ಹೇಳೋದು ಬಹಳ ಚೆನ್ನಾಗಿದೆ, ಇದು ಎಲ್ಲಾ ಹಳ್ಳಿಗಳಿಗೂ ಹೇಳ್ಬೇಕು, ಎಲ್ಲಾ ಜನರಿಗೂ ತಿಳಿಸ್ಬೇಕು, ಈ ರೀತಿ ಸಜೆಷನ್ ಕೊಟ್ಟೋಗ್ತಾರೆ. ನೀವ್ ಹೇಳೋದು ಚೆನ್ನಾಗಿದೆ ಅಂತೇಳಿ. ಆದ್ರೆ ತಾವು ಮಾತ್ರ ಖಾಲಿ ಡಬ್ಬಿ ಆಗಿರ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಖುದ್ ನಹಿ ಸಮಜ್ತೆ ಹೇ. ಸೌಕಾರ್ ಕೆ ಪಾಸೆ सौकार के पैसे ಸೌಕಾರ್ ಪೈಸೆ ವಾಲೆ ಲೋಗ್ ತೋ ಸಮಜ್ತೆ ಬಿ ನಹಿ. ಬಾಬಾ ಹೇಳ್ತಿದ್ದಾರೆ, ಈಗಂತೂ ಬಹಳ ಸೌಕಾರರು, ಬಹಳ ಹಣ ಇರುವಂತವ್ರು ತಿಳ್ಕೊಳ್ಳೋದೇ ಇಲ್ಲ. ಬಿಲ್ಕುಲ್ಲಿ ಅಟೆನ್ಷನ್ ಹಿ ನಹಿ ದೇಂಗೆ. ಅವರು ಬಹಳ ಸೌಕಾರರು, ಗಮನ ಕೊಡೋದಿಲ್ಲ ಈ ಕಡೆ ಅಂತ ಹೇಳಿ ಬಾಬಾ ಹೇಳ್ತಿದ್ರಿ. ವಹಾ ಪಿಚಾಡಿ ಮೇ ಆಯಂಗೆ. ಸೌಕಾರರಂತೂ ಕೊನೆಯಲ್ಲಿ ಬಂದೇ ತಿಳ್ಕೊಳ್ತಾರೆ. ಫಿರ್ತು ಟೂಟ್ ಲೇತಾ ಹೋ ಜಾಯಂಗೆ. ಸ್ವಲ್ಪ ಒಂದು ತುಕಡಿಯನ್ನ ತೆಗೆದುಕೊಂಡು ಹೊರಗೋಗ್ತಾರೆ, ಕೊನೆಯಲ್ಲಿ ಬರೋರು ಪುರುಷಾರ್ಥ ಮಾಡೋದಿಲ್ಲ. ಹಾಗಾಗಿ ಲೇಟ್ ಆಗಿ ಬರ್ತಾರೆ, ಅದಕ್ಕೆ ಸ್ವಲ್ಪ ತೆಗೆದುಕೊಂಡು ಹೋಗ್ತಾರೆ, ಟೂ ಲೇಟ್ ಆಗಿ ಬರ್ತಾರೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಕಬಿ ಬಾಕಿ ಕನ್ಯಾ ದಾನ್ ಕಿಯಾ ಜಾತಾ ಹೇ ತಬ್ ವಿಕಾರ ಮೇ ಜಾತೆ ಹೇ. ಯಾವಾಗ ಕನ್ಯೆಗೆ ವಿವಾಹ ಮಾಡ್ತಾರೆ, ದಾನ ರೂಪದಲ್ಲಿ ಕೊಡ್ತಾರೆ, ವಿಕಾರದಲ್ಲಿ ಹೊರಟೋಗ್ತಾರೆ. ಕಹೆಂಗೆ ಶಾದಿ ಕರೋ ತೋ ಪೈಸೆ ದೇಂಗೆ. ಕನ್ಯೆ ಹಾಗೆ ಇರ್ತಾಳೆ, ಪವಿತ್ರ ಆಗಿರ್ತಾಳೆ ಅಂದ್ರೆ ಹೇಳ್ತಾರಂತೆ, ತಾವು ವಿವಾಹ ಮಾಡ್ಕೊಳ್ಳಿ, ಆಗ ನಾವು ನಿಮ್ಗೆ ಪೈಸೆ ಕೊಡ್ತೀವಿ, ಧನ ಕೊಡ್ತೀವಿ. ಬಾಬಾನ ಮನೆಗೆ ಬರ್ತಾರಂದ್ರೆ ಅವ್ರಿಗಾಗಿ ವಿವಾಹ ಮಾಡ್ದಾಗ ಎಷ್ಟು ಕೊಡ್ತಾ ಇದ್ರು ಅಷ್ಟು ಕೊಡಲ್ಲ, ವಿವಾಹ ಮಾಡ್ಕೊಂಡ್ರೆ ಅವಳಿಗೆ ಬಹಳ ಕೊಡ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪವಿತ್ರ ರಹನ ಹೇತೋ ಏಕ ಪೈಸೆ ಬಿ ನಹಿ ದೇಂಗೆ. ಪವಿತ್ರರಾಗಿರ್ತಾರಂದ್ರೆ ಅವ್ರಿಗೆ ಒಂದು ಪೈಸೆ ಕೂಡ ಕೊಡೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮನೋವೃತ್ತಿ ದೇಕೋ ಕೈಸೆ ಹೇ. ಬಾಬಾ ಹೇಳ್ತಿದ್ದೆ ನೋಡಿ, ಮನುಷ್ಯರ ಮನೋವೃತ್ತಿ ನೋಡಿ ಹೇಗಿದೆ. ವಿವಾಹ ಆದ್ರೆ ಅವಳಿಗೆ ತಮ್ಮ ಸಂಪಾದನೆಯಲ್ಲಿ ಅರ್ಧದಷ್ಟು ಕೊಡ್ತಾರೆ, ಪವಿತ್ರ ಆಗಿರ್ತಾರಂದ್ರೆ ಏನು ಕೊಡೋದಿಲ್ಲ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದೆ. ತುಮ್ಕೋ ಈ ಸೇರಿ ಡರೋ ಮತ್. ಬಾಬಾ ಹೇಳ್ತಾರೆ, ತಾವಂತೂ ಯಾರಿಗೂ ಹೆದರ್ಬೇಕಾಗಿಲ್ಲ. ಖುಲಿ ರೀತಿ ಸಮझाना चाहिए. ಬಹಳ ವಿಶಾಲ ಹೃದಯದವರಾಗಿ ಎಲ್ಲರಿಗೂ ತಿಳಿಸ್ತಾ ಹೋಗಿ. ಕುರ್ತಾ ಹೋತಾ ಚಾಯಿ. ಬಾಬಾ ಹೇಳ್ತಿದ್ದ
वो ಸ್ಫೂರ್ತಿ ಹೋನಾ ಚಾಹಿಯೆ. ಹೀಗೆ ಎಲ್ಲರಿಗೂ ಇಷ್ಟು ಹೃದಯ ವಿಶಾಲ ಹೃದಯದಿಂದ ಹೇಳ್ತಾ ಹೋಗಿ ಬೇರೆಯವ್ರಿಗೆ ಸ್ಫೂರ್ತಿ ಆಗ್ಬೇಕಾಗಿದೆ. ತುಮ್ ಹೋ ಬಿಲ್ಕುಲ್ ಸಚ್ಚಾ ಕಹಾನಿ ಕಾತೆ ಹೋ. ತಾವಂತೂ ಸಂಪೂರ್ಣ ಸತ್ಯವನ್ನೇ ಹೇಳುವಂತವ್ರು, ಯಾರಿಗೂ ಹೆದರ್ಬೇಕಾಗಿಲ್ಲ. ಬೇರೆಯವ್ರಿಗೆ ಇನ್ನೂ ಸ್ಫೂರ್ತಿ ಬರುವ ರೀತಿಯಲ್ಲಿ ಜ್ಞಾನ ಹೇಳ್ತಾ ಹೋಗಿ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ತುಮ್ಕೋ ಸೆ ತುಮ್ಸೆ ಬಿ ಡರ್ यह तो संगम है, उस तरफ है चने ಮುಟ್ಟಿ, ಇಸ್ ತರ ಹೇ ಹೀರೋ ಕಿ ಮುಟ್ಟಿ. ಬಾಬಾ ಹೇಳ್ತಿದ್ದಾರೆ ತಾವಂತೂ ಈಗ ಸಂಗಮೇಘದಲ್ಲಿ, ಆ ಕಡೆ ಇದೆ ಕಡ್ಡಲ್ಲಿಯ ಹಿಡ್ಕೊಂಡಿರುವವರು, ಮುಷ್ಟಿ ಇರುವಂತವ್ರು, ಈ ಕಡೆ ಇದೆ ಸ್ವರ್ಗದ ಮುಷ್ಟಿ, ಸ್ವರ್ಗ ಇದೆ. ಇವೆರಡರ ಮಧ್ಯದಲ್ಲಿ ತಾವು ಸಂಗಮೇಘದಲ್ಲಿದೆ. ತುಮ್ ಬಂದಸೆ ಮಂದಿ ಲಾಯಕ್ ಬಂತೆ ಹೋ. ತಾವೀಗ ಮಂಗನ ಸಮಾನ ಇದ್ದಂತವ್ರು ಮಂದಿರಕ್ಕೆ ಯೋಗ್ಯರಾಗ್ತಾ ಇದ್ರೆ. ಪುರುಷಾರ್ಥ ಕರ್ ಹೀರೆ ಜೈಸೆ ಜನ್ಮ ಲೇನಾ ಚಾಹಿಯೆ. ಬಾಬಾ ಹೇಳ್ತಿದ್ದಾರೆ ಪುರುಷಾರ್ಥ ಮಾಡಿ ಈ ರೀತಿ ವಜ್ರ ಸಮಾನ ಜೀವನ ತೆಗೆದುಕೊಳ್ಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಶಕಲ್ ಬಿ ಬಹುದೂರ್ ರೋಶನಿ ಬಹುದೂರ್ ರೋಶನಿ ಜೈಸೆ ಹೋನಿ ಶೇರ್ನಿ ಜೈಸೆ ಹೋನಿ ಚಾಹಿಯೆ. ಬಾಬಾ ಹೇಳ್ತಾರೆ ತಮ್ಮ ಲಕ್ಷಣ ಹೇಗಿರ್ಬೇಕಂದ್ರೆ ಸಿಂಹಿಣಿಯ ಲಕ್ಷಣ ತರ ಇರ್ಬೇಕಾಗತ್ತೆ. ಮುಖದಲ್ಲಿ ಹೊಳಪು, ಯಾರಿಗೂ ಹೆದರ್ಬೇಕಾಗಿಲ್ಲ. ಬಾಬಾ ಹೇಳ್ತಾರೆ ಸಿಂಹಿಣಿ ತರಹ ಲಕ್ಷಣ ಇರ್ಬೇಕಾಗಿದೆ. ಕೊಯ್ ಕೊಯ್ ಕಿ ಶಕಲ್ ಐಸೆ ರಿಡಿ ರಿಡಿ ಬಹರಿ ರೀಡ್ ಬಕ್ರಿ ಜೈಸೆ ಮೀಸಲ್ ಹೇ. ಬಾಬಾ ಹೇಳ್ತಿದ್ರೆ ಕೆಲವ್ರದ್ದು ಮುಖ ಲಕ್ಷಣ ಹೀಗೆ ಕುರಿಯ ಸಮಾನ ಇರುತ್ತೆ, ಹೆದರ್ಕೊಳ್ತಾ ಇರೋರು ಹೆದರುವರುತ್ತೆ ರೀತಿಯ ಮುಖ ಇರುತ್ತೆ ಅಂತೇಳಿ ಬಾಬಾ ಹೇಳ್ತಿದೆ. ತೋಡ ಆವಾಜ್ ಸೆ ಡರ್ ಜಾಯೇಗ. ಸ್ವಲ್ಪ ಶಬ್ದ ಹಾಕಿದ್ರೆ ಸಾಕು ಹೆದರ್ ಬಿಡ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ತಾವಂತೂ ಯಾರಿಗೂ ಹೆದರ್ಬೇಕಾಗಿಲ್ಲ. ತಾವ್ ಹೇಳೋದೇನು ಸತ್ಯ ಇದೆ, ಭಗವಂತನ ಮಹಾವಾಕ್ಯನೇ ಅನ್ಯರಿಗೆ ತಿಳಿಸ್ತೀರಿ. ಯಾರು ಯಾವ ಪ್ರಶ್ನೆ ಮಾಡಿದ್ರು, ವಾದ ವಿವಾದ ಮಾಡಿದ್ರು ಹೆದರ್ಬೇಕಾಗಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತೋ ಬಾಪ್ ಸಬಿ ಬಚ್ಚೋಂಕೋ ಖಬರ್ದಾರ್ ಕರ್ತೆ ಹೇ. ಎಲ್ಲ ಮಕ್ಕಳಿಗಾಗಿ ಬಾಬಾ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಕನ್ಯಾ ತೋ फंसना नहीं चाहिए और ही बंधन में फंसेंगे तो फिर भी विकार की डंडे ಕಾಯಿಂಗೆ. ಬಾಬಾ ಹೇಳ್ತಿದ್ರೆ ತಾವು ಕನ್ಯೆಯರಂತೂ ವಿಕಾರದಲ್ಲಿ ಸಿಕ್ಕಾಕೊಳ್ಬೇಡಿ, ಬಂಧನದಲ್ಲಿ ಸಿಕ್ಕಾಕೊಳ್ಬೇಡಿ. ವಿಕಾರದಲ್ಲಿ ಸಿಕ್ಕಾಕೊಳ್ಳೋದ್ರಿಂದ ಪೆಟ್ಟು ತಿನ್ಬೇಕಾಗತ್ತೆ. ಜ್ಞಾನ ಅಚ್ಚಿ ರೀತಿ ಧಾರಣ ಕರೆಂಗೆ ತೋ ವಿಶ್ವಕ್ಕೆ ಮಹಾರಾಣಿ ಬನೆಂಗೆ. ಬಾಬಾ ಹೇಳ್ತಿದ್ರೆ ಜ್ಞಾನವನ್ನ ಬಹಳ ಚೆನ್ನಾಗಿ ತಿಳ್ಕೊಳ್ತೀರಂದ್ರೆ ವಿಶ್ವದ ಮಹಾರಾಣಿ ಆಗ್ಬಿಡ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ कहते हैं मैं तुमको ವಿಶ್ವ ಕೆ ಬಾದಶಾಹಿ ದೇನೆ ಆಯಾ ಹೂ. ಬಾಬಾ ಹೇಳ್ತಾರೆ ನಾನು ತಾವು ಮಕ್ಕಳಿಗೆ ವಿಶ್ವದ ರಾಜ್ಯ ಭಾಗ್ಯವನ್ನೇ ಕೊಡುವುದಕ್ಕಾಗಿ ಬಂದಿದ್ದೇನೆ. ಪರಂತು ಕಿಸಿ ಕಿಸಿ ಕಿ ನಸೀಬ್ ಮೇ ನಹಿ ಹೇ. ಬಾಬಾ ಹೇಳಿ ಕೆಲವರ ಅದೃಷ್ಟದಲ್ಲೇ ಇಲ್ಲ ಅಂದ್ರೆ ಬಾಪ್ ಹಿ ಗರೀಬ್ ನವಾಜ್ ಹೇ. ಬಾಪ್ ಹಿ ಗರೀಬ್ ನಿವಾಜ್ ಹೇ, ಗರೀಬ್ ಹೇ ಕನ್ಯಾ. ಬಾಬಾ ಹೇಳ್ತಾರೆ ಬಾಬಾ ಅಂತೂ ಬಡವರ ಬಂಧು ಆಗಿದ್ದಾರೆ. ಬಡವರಲ್ಲೂ ಬಡವರಂದ್ರೂ ವಿಶೇಷವಾಗಿ ಕನ್ಯೆಯರು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮಾ ಬಾಪ್ ಶಾದಿ ನಹಿ ಕರಾ ಸಕ್ತೆ ಹೇ ತೋ ದೇತೆ ಹೇ. ಬಾಬಾ ಹೇಳ್ತಿದ್ರೆ ತಂದೆ ತಾಯಿಗಳು ವಿವಾಹ ಮಾಡೋದಿಲ್ಲ ಅಂದ್ರೆ ಬಾಬಾರವರಿಗಾಗಿ ಕೊಟ್ಬಿಡ್ತಾರೆ. ತೋ ಉನ್ಕೋ ನಶಾ ಚಡ್ನಾ ಚಾಯಿ. ಅಂಥವ್ರಿಗಾಗಿ ನಶೆ ಇರ್ಬೇಕಾಗಿತ್ತು, ನಾನು ವಿಶ್ವದ ಮಹಾರಾಣಿ ಆಗ್ತಾ ಇದ್ದೇನೆ ಅಂತ ಹೇಳಿ. ಅಚ್ಚಿ ರೀತಿ ಪಡ್ಕರ್ ಪದತು ಅಚ್ಚಿ ಪಾಯಿ. ನಾವ್ ಈ ವಿದ್ಯೆನ ಬಹಳ ಚೆನ್ನಾಗಿ ಓದಿ ಯಾಕೆ ಶ್ರೇಷ್ಠ ಪದವಿ ಪಡ್ಕೊಳ್ಬಾರ್ದು, ಈ ನಶೆ ಇರ್ಸ್ಕೊಳ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಚ್ಚಿ ಸ್ಟೂಡೆಂಟ್ ಜೋ ಹೋತೆ ಹೇ ವಹ ಪಢಾಯಿ ಪರ್ ಧ್ಯಾನ್ ದೇತೆ ಹೇ. ಒಳ್ಳೆ ವಿದ್ಯಾರ್ಥಿಗಳು ವಿದ್ಯೆ ಕಡೆಗೆ ಬಹಳ ಗಮನ ಕೊಡ್ತಾರೆ. ಲೌಕಿಕದ ವಿದ್ಯೆ ಆಗಿರ್ಬೋದು, ಈ ವಿದ್ಯೆ ಕೂಡ ಆಗಿರ್ಬೋದು. ಹಮ್ ಪಾಸ್ ವಿತ್ ಆನರ್ ಹೋ ಜಾಯೆ. ನಾವು ಕೂಡ ಶಿಕ್ಷೆ ಇಲ್ಲದೆ ಪಾಸ್ ವಿತ್ ಆನರ್ ಆಗಿದೆ, ಶಿಕ್ಷೆ ಇಲ್ಲದೆ ಪಾಸ್ ಆಗ್ಬೇಕಾಗಿದೆ. ಉನ್ಕೋ ಹಿ ಫಿರ್ ಸ್ಕಾಲರ್ಶಿಪ್ ಮಿಲ್ತಿ ಹೇ. ಜಿतना पुरुषार्थ करेंगे उतना पद पाएंगे.
ಎಷ್ಟು ಸಾಧ್ಯನೋ ಅಷ್ಟು ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಳಿ. ವಹ ಬಿ 21 ಜನ್ಮ 21 ಜನ್ಮಲಿ ಬಾಬಾ ಹೇಳ್ತಾರೆ, ಅದು ಕೂಡ 21 ಜನ್ಮಕ್ಕಾಗಿ. ಬಾಬಾ ಹೇಳ್ತಾರೆ ತಮಗೆ ಸಿಗುವಂತ ಪದವಿ 21 ಜನ್ಮಕ್ಕಾಗಿ. ಯಹಿ ಅಲ್ಪ ಕಾಲ್ ಕಿ ಸುಖ, ಆಜ್ ಕುಚ್ ಮರ್ತಬಾ ಕಲ್ ಮೌತ್ ಆ ಜಾಯೆ ಖಲಾಸ್. ಬಾಬಾ ಹೇಳ್ತಿದ್ದಾರೆ ಇದಂತೂ ಅಲ್ಪ ಕಾಲದ, ಇವತ್ತೇನೋ ಪದವಿ ಸಿಕ್ತಾ ನಾಳೆಗೆ ಸಾವು ಬರುತ್ತೆ, ಎಲ್ಲ ಸಮಾಪ್ತಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯೋಗ ಅವರು ಭೋಗ ಮೇ ಫರ್ಕ್ ಹೇನಾ, ಬಾಬಾ ಹೇಳ್ತಿದ್ದಾರೆ ಯೋಗಕ್ಕೂ ಮತ್ತು ಭೋಗಕ್ಕೂ ವ್ಯತ್ಯಾಸ ಇದೆ. ತೋ ಬಾಪ್ ಕಾತೆ ಹೇ ಗರೀಬ್ ಪರ್ ಜಾದ ಅಟೆನ್ಷನ್ ದೋ. ಬಾಬಾ ಹೇಳ್ತಾರೆ ಬಡವರಿಗಾಗಿ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಸೌಕಾರ್ ಮುಷ್ಕಿಲ್ ಉಟಾಯಂಗೆ, ಸೌಕಾರ್ನ ಬಹಳ ಪರಿಶ್ರಮ ಪಟ್ಟು ಸ್ವಲ್ಪ ಕೆಲವರು ಮಾತ್ರ ಬರ್ತಾರೆ. ಸಿರ್ಫ್ ಕತೆ ಹೇ ಬಹುತ್ ಅಚ್ಚಾ ಹೇ, ಅವರು ಸೌಕಾರ ಹೇಳ್ತಾರೆ ತಾವ್ ಹೇಳೋದು ಬಹಳ ಚೆನ್ನಾಗಿದೆ. ಯಹ ಸಂಸ್ಥಾ ಬಹುತ್ ಅಚ್ಚಿ ಹೇ, ಹೇಳ್ತಾರಂತೆ ಈ ಸಂಸ್ಥೆ ಅಂತೂ ಬಹಳ ಚೆನ್ನಾಗಿದೆ, ನೀವು ಹೇಳೋದು ಚೆನ್ನಾಗಿದೆ, ನಿಮ್ಮ ಸೇವೆ ಕೂಡ ಚೆನ್ನಾಗಿದೆ ಅಂತೇಳಿ ಸೌಕಾರರು ಹೇಳು ಹೊರಟೋಗ್ತಾರೆ. ಬಹುತೋಕ ಕಲ್ಯಾಣ ಕರೆಂಗಿ, ಬಾಬಾ ಹೇಳ್ತಿದ್ರೆ ತಮ್ಮ ಸಂಸ್ಥೆದವರು ಬಹಳ ಜನರ ಕಲ್ಯಾಣ ಮಾಡಬಹುದು ಅಂತ ಹೇಳಿ ಹೇಳ್ತಾರೆ. ಅಪ್ಪನ ಕುಚ್ ಬಿ ಕಲ್ಯಾಣ ನೈ ಕರ್ತೆ, ಆದ್ರೆ ಅವರು ತಮ್ಮ ಕಲ್ಯಾಣವನ್ನಂತೂ ಮಾಡ್ಕೊಳ್ಳೋದಿಲ್ಲ. ಬಹುತ್ ಅಚ್ಚಾ ಕಹಾ ಬಹಾದ್ ಗಯಾ ಖಲಾಸ್, ಹೀಗೆ ಹೇಳ್ತಾರಂತೆ ತಮ್ಮ ಜ್ಞಾನ ಬಹಳ ಚೆನ್ನಾಗಿದೆ, ಚೆನ್ನಾಗಿ ಹೇಳ್ತಾ ಇದ್ರೆ, ನಿಮ್ಮ ಸಂಸ್ಥೆ ಒಳ್ಳೆ ಕಾರ್ಯ ಮಾಡ್ತಿದೆ, ಹೀಗೆ ಹೇಳ್ತಾರೆ. ಹೊರಗಡೆ ಹೋಗ್ತಿದ್ದಂಗೆ ಎಲ್ಲ ಸಮಾಪ್ತಿ, ಖಾಲಿ ಡಬ್ಬಿ ಆಗಿರ್ತಾರೆ ಅಂತೇಳಿ ಬಾಬಾ ಹೇಳಿದ್ರು. ಮಾಯ ದಂಡ್ ಉಟಾಕರ್ ಬೇಟೆ ಹೇ, ಹೊರಗಡೆ ಹೋಗ್ತಿದ್ದಂಗೆ ಮಾಯೆ ಕೋಲ್ ಹಿಡ್ಕೊಂಡು ಕೂತಿದೆ. ಹೋಗ್ತಿದ್ದಂಗೆ ಇಲ್ಲಿ ಕೇಳಿರುವ ಜ್ಞಾನ ಎಲ್ಲ ಸಮಾಪ್ತಿ ಆಯ್ತು. ಜೋ ಹೌಸ್ಲಿ ಹಿ ಘೂಮ್ ಕರ್ ದೇತೆ ಹೇ, ಹೀಗೆ ಎಲ್ಲವನ್ನ ಸಮಾಪ್ತಿ ಮಾಡುತ್ತೆ. ಏಕ್ ಹಿ ತಪ್ಪಡ್ ಲಗಾ ಸೇ ಅಕಲ್ ಚಟ್ ಕರ್ ದಿಯಾ. ಬಾಬಾ ಹೇಳ್ತಿರು ಒಂದು ಪೆಟ್ಟು ಬೀಳ್ತಿದ್ದಂಗೆ ಎಲ್ಲ ಬಾಗಿಲಿಟ್ಟಿರುವ ಆಸೆ ಆಕಾಂಕ್ಷೆಗಳೆಲ್ಲವೂ ಸಮಾಪ್ತಿ ಆಯ್ತು. ಬಾಪ್ ಸಮझाते ಹೇ ಭಾರತ್ ಕಾ ಹಾಲ್ ದೇಖೋ ಕ್ಯಾ ಹೋ ಗಯಾ ಹೇ, ಬಾಬಾ ಹೇಳ್ತಿದ್ರೆ ಭಾರತದ ಸ್ಥಿತಿ ನೋಡಿ ಹೇಗಾಗಿದೆ. ಬಚ್ಚೋನೆ ಡ್ರಾಮಾ ಕೊತ್ತು ಅಚ್ಚಿ ರೀತಿ ಸಮझे ಹೇ, ಬಾಬಾ ಹೇಳ್ತಿದ್ರೆ ತಾವು ಮಕ್ಕಳಂತೂ ನಾಟಕದ ರಹಸ್ಯವನ್ನ, ಡ್ರಾಮಾದ ರಹಸ್ಯನ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ವಿ. ಹಾಗಾಗಿ ಭಾರತದ ಸ್ಥಿತಿ ನೋಡಿ ಹೇಗಾಗಿದೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಅಚ್ಚಾ, ಓಂ ಶಾಂತಿ. मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, चने मुट्ठी छोड़ बाप से विश्व के बादशाही लेने की पुरुषार्थ करना है. ಇಡೀ ಕಡಲೆಯನ್ನ ಬಿಟ್ಟು ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪೂರ್ಣ ಪುರುಷಾರ್ಥ, ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯವನ್ನ ಪಡೆಯುವ ಪೂರ್ಣ ಪುರುಷಾರ್ಥ ಮಾಡಬೇಕು. ವಿಶ್ವದ ರಾಜ್ಯ ಭಾಗ್ಯವನ್ನ ಪಡೆಯುವ ಪೂರ್ಣ ಪುರುಷಾರ್ಥ ಮಾಡಬೇಕು. ಕಿಸಿ ಬಿ ಬಾತ್ ಮೇ ಡರ್ನಾ ನಹಿ ಹೇ, ಯಾವುದೇ ಮಾತಿನಲ್ಲಿ ಹೆದರಬಾರದು. ಬಾಬಾ ತಿಳಿಸ್ತಾ ಇದ್ದಾರೆ, ಯಾವುದೇ ಮಾತಿನಲ್ಲಿ ಹೆದರಬಾರದು, ನಿರ್ಭಯರಾಗಿ ಬಂಧನಗಳಿಂದ ಮುಕ್ತರಾಗಬೇಕು. ನಿರ್ಭಯರಾಗಿ ಬಂಧನಗಳಿಂದ ಮುಕ್ತರಾಗಬೇಕು. ತಮ್ಮ ಸಮಯವನ್ನು ಸತ್ಯ ಸಂಪಾದನೆಯಲ್ಲಿ ಸಫಲ ಮಾಡಿಕೊಳ್ಳಬೇಕು. ತಮ್ಮ ಸಮಯವನ್ನು ಸತ್ಯ ಸಂಪಾದನೆಯಲ್ಲಿ ಸಫಲ ಮಾಡಿಕೊಳ್ಳಬೇಕು.
ಬಾಬಾ 2ನೇ ಪಾಯಿಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ, इस दुख धाम को भूल शिवालय अर्थात शांति धाम सुख धाम को याद करना है। ಈ ದುಃಖಧಾಮವನ್ನು ಮರೆತು ಶಿವಾಲಯ ಅರ್ಥಾತ್ ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಬೇಕು. ದುಃಖಧಾಮವನ್ನು ಮರೆತು ಶಿವಾಲಯ ಅರ್ಥಾತ್ ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಬೇಕು. ಮಾಯೆಯ ವಿಘ್ನಗಳನ್ನ ತಿಳಿದು ಮಾಯೆಯ ವಿಘ್ನಗಳನ್ನು ತಿಳಿದು ಅದರಿಂದ ಎಚ್ಚರಿಕೆಯಿಂದ ಇರಬೇಕು. ಅದರಿಂದ ಎಚ್ಚರಿಕೆಯಿಂದ ಇರಬೇಕು. ಬಾಬಾ ವರದಾನ ಹೇಳ್ತಿದ್ದಾರೆ, ಗೀತಾ ಕಾ ಪಾಠ ಪढ़ने और पढ़ाने वाले ನಷ್ಟ ಮೋಹ ಸ್ಮೃತಿ ಸ್ವರೂಪ ಭವ. ಗೀತಾ ಪಾಠವನ್ನ ಓದುವ ಮತ್ತು ಓದಿಸುವಂತಹ ನಷ್ಟ ಮೋಹ ಸ್ಮೃತಿ ಸ್ವರೂಪ ಭವ. ನಷ್ಟ ಮೋಹ ಸ್ಮೃತಿ ಸ್ವರೂಪ ಭವ. ಬಾಬಾ ಇದರ ಅರ್ಥ ಹೇಳ್ತಿದ್ದಾರೆ, ಗೀತಾ ಜ್ಞಾನದ ಮೊದಲ ಪಾಠವೇ ಆಗಿದೆ ಅಶರೀರಿ ಆತ್ಮನಾಗಿರಿ. ಬಾಬಾ ಕೂಡ ಹೇಳ್ತಾರೆ, ಮೊದಲ ಪಾಠ ಬಾಬಾರವ್ರದ್ದು ಅಶರೀರಿ ಆಗ್ರಿ, ಆತ್ಮ ಅಂತ ಹೇಳಿ ತಿಳ್ಕೊರಿ. ಮತ್ತು ಅಂತಿಮ ಪಾಠವಾಗಿದೆ ನಷ್ಟ ಸ್ಮೃತಿ ಸ್ವರೂಪರಾಗಿ. ಅಂತಿಮದ್ದು ಕೂಡ ಕೊನೆಯ ಪಾಠ ನಷ್ಟ ಮೋಹ ಆಗೋದು, ಎಲ್ಲದರಿಂದ ಬುದ್ಧಿಯೋಗವನ್ನ ತೆಗೆಯೋದು. ಮೊದಲ ಪಾಠವಾಗಿದೆ ವಿಧಿ, ಅಂತಿಮ ಪಾಠವಾಗಿದೆ ವಿಧಿಯಿಂದ ಸಿದ್ಧಿ. ಹೀಗೆ ಬಾಬಾ ಹೇಳ್ತಾರೆ, ಮೊದಲ ಪಾಠ ಈ ರೀತಿ ಮಾಡಿ, ವಿಧಿ ಹೇಳ್ಕೊಟ್ರು, ಆತ್ಮ ಅಂತ ಹೇಳಿ ತಿಳ್ಕೊಳ್ಳಿ, ಆತ್ಮ ಅಂತ ಹೇಳಿ ತಿಳ್ಕೊಳ್ಳಿ. ಅಂತಿಮ ಪಾಠ ಆ ವಿಧಿಯಿಂದ ಸಿಕ್ಕಿರುವ ನಿಮ್ಗೆ ಸಿದ್ಧಿ, ನಷ್ಟ ಮೋಹ ಆಗುದು. ದೇಹದ ಸಂಬಂಧ, ದೇಹದ ಪರ್ತ ದೇಹದ ಜಗತ್ತು, ದೇಹದ ವಸ್ತು ಎಲ್ಲವನ್ನ ಮರೆತು ಆಗ ಸಿದ್ಧಿ ಸಿಕ್ತು ನಿಮ್ಗೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಮೊದಲ ಪಾಠದಿಂದ ಕೊನೆಯ ಪಾಠದಲ್ಲಿ ನಿಮ್ಗೆ ವಿಧಿಯಿಂದ ಸಿದ್ಧಿ ಸಿಕ್ಕಿದೆ. ಅಂದ ಮೇಲೆ ಪ್ರತಿ ಸಮಯದಲ್ಲಿ ಮೊದಲನೇದಾಗಿದೆ ಸ್ವಯಂಗೆ ಈ ಪಾಠವನ್ನ ಓದಿಸಿ. ಹೀಗೆ ಬಾಬಾ ಹೇಳ್ತಾರೆ, ಪ್ರತಿ ಸಮಯದಲ್ಲಿ ಮೊದಲನೇದೇ ಇದೇ ಪಾಠ, ಎಲ್ಲರಿಗೂ ಇದೇ ಪಾಠ ಓದಿಸಿ. ಆತ್ಮ ಎನ್ನುವಂತ ಪಾಠವನ್ನೇ, ಶರೀರ ಆಗುವಂತ ಪಾಠವನ್ನೇ ಓದಿಸಿ. ನಂತರ ಅನ್ಯರಿಗೆ ತಾವು ಓದಿ ಅನ್ಯರಿಗೆ ಓದಿಸಿ. ಇಂತಹ ಶ್ರೇಷ್ಠ ಕರ್ಮವನ್ನ ಮಾಡಿ ತೋರಿಸ್ಬೇಕಾಗಿದೆ. ನಾವು ಆತ್ಮ ಅಂತ ಹೇಳಿ ತಿಳ್ಕೊಂಡಾಗ, ನಾವು ಮೊದಲು ಆತ್ಮ ಅಂತ ಹೇಳಿ ಪಕ್ಕ ಮಾಡ್ಕೊಂಡಾಗಲೇ ಅನ್ಯರಿಗೆ ಆತ್ಮ ಅಂತೇಳಿ ತರಿಸ್ಲಿಕ್ಕೆ, ನೆನಪು ಮಾಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ತಾವು ಮೊದಲು ಈ ಪಾಠದಲ್ಲಿ ಸ್ಥಿತರಾಗ್ತಿರಂದ್ರೆ ಅನ್ಯರನ್ನು ಕೂಡ ಈ ಪಾಠದಲ್ಲಿ ಸ್ಥಿತ ಮಾಡ್ಬೋದು, ಓದಿಸ್ಬೋದು. ಇಂತಹ ಶ್ರೇಷ್ಠ ಕರ್ಮವನ್ನ ಮಾಡಿ ತೋರಿಸ್ಬೇಕು. ತಮ್ಮ ಯಾವ ಶ್ರೇಷ್ಠ ಕರ್ಮವನ್ನ ನೋಡಿ ಅನೇಕ ಆತ್ಮರು ಶ್ರೇಷ್ಠ ಕರ್ಮವನ್ನ ಮಾಡುತ್ತಾ ತಮ್ಮ ಭಾಗ್ಯದ ರೇಖೆಯನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಾಗಲಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಈ ರೀತಿ ತಮ್ಮ ಕರ್ಮವನ್ನು ಶ್ರೇಷ್ಠ ಮಾಡ್ಕೊಳ್ತೀರಂದ್ರೆ ಇದನ್ನ ನೋಡಿ ಅನೇಕ ಆತ್ಮರು ಕೂಡ ತಮ್ಮ ಕರ್ಮವನ್ನ ಶ್ರೇಷ್ಠ ಮಾಡ್ಕೊಳ್ತಾರೆ. ಹೀಗೆ ಅವರು ತಮ್ಮ ಕರ್ಮ ಶ್ರೇಷ್ಠ ಮಾಡ್ಕೊಂಡ್ರೆ ಅವರ ಭಾಗ್ಯ ಕೂಡ ಶ್ರೇಷ್ಠ ಆಗತ್ತೆ. ಹೀಗೆ ಅವರ ಭಾಗ್ಯವನ್ನ ಶ್ರೇಷ್ಠ ಮಾಡ್ಕೊಳ್ಳಕ್ಕೂ ತಾವು ನಿಮಿತ್ತ ಆದ್ರಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಓದಿಸಿ ಮತ್ತು ಓದಿಸುವಂತವರಾಗ್ರಿ, ನಷ್ಟ ಮೋಹ ಸ್ಮೃತಿ ಸ್ವರೂಪರಾಗ್ರಿ ಅಂತ ಹೇಳಿ ಬಾಬಾ ತಿಳಿಸಿದ್ರು. ಸ್ಲೋಗನ್ ಇದೆ, ಪರಮಾತ್ಮನ ಸ್ನೇಹದಲ್ಲಿ ಸಮಾವೇಶವಾಗಿರಿ, ಆಗ ಪರಿಶ್ರಮದಿಂದ ಮುಕ್ತರಾಗುತ್ತೀರಿ. ಪರಮಾತ್ಮನ ಸ್ನೇಹದಲ್ಲಿ ಸಮಾವೇಶವಾಗಿರಿ, ಆಗ ಪರಿಶ್ರಮದಿಂದ ಮುಕ್ತರಾಗುತ್ತೀರಿ. ಓಂ ಶಾಂತಿ. ಬಾಬಾರವ್ರ ತಿಳಿಸ್ಬೋದು.